ದೂರದ ಬಾರ್ಕೋರ್ನಿಂದ ಬಂದಿರತಕ್ಕಂಥ ಶ್ರೀಯುತ ದಾಮೋದರ ಶರ್ಮಾ ಅವರು ಇನ್ನ 2 ನಿಮಿಷಗಳಲ್ಲಿ ವೇದಿಕೆಯನ್ನು ಏರಲಿದ್ದಾರೆ. ದಯಮಾಡಿ ಎಲ್ಲರೂ ಸಹಕರಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೂ ಹಿಂದೂ ಮಹಾಗಣಪತಿ ಹರಿಹರ ಹಿಂದೂ ಜಾಗರಣ ವೇದಿಕೆ ಹರಿಹರದ ವತಿಯಿಂದ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ, ಗಂಗಾ ಮಾತಾ ಕಿ, ಗೋ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಹಿಂದೂ ಬಾಂಧವರು, ನಮ್ಮ ಹಿತೈಷಿಗಳು, ಸಂಘ ಪರಿವಾರದ ಹಿತೈಷಿಗಳು ಯಾರೇ ಇದ್ರು ದಯಮಾಡಿ ಆಸೀನರಾಗಬೇಕು, ಈ ಕುರ್ಚಿಗಳ ಮೇಲೆ ಆಸೀನರಾಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮ ವಿದ್ಯುಕ್ತವಾಗಿ ಪ್ರಾರಂಭ ಆಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗ್ತಿದ್ದೀರಿ ಅಂತ ಮಾಡಬೇಕು ಅಂತ ಹೇಳಿದ್ದಾರೆ. ಒಂದಷ್ಟು ಜನ ಸೇರಬಹುದು ಅಲ್ಲ, ಏನೋ ಒಂದಿಷ್ಟು ಜನ ಸೇರ್ಕೊಂಡಿದ್ದಾರೆ. ಇದನ್ನೆಲ್ಲ ಮಾಡಿ ಇವ್ರು ಏನು ಮಾಡ್ತಾರೆ? ನೆನಪಿಟ್ಟುಕೊಳ್ಳಿ, ಭಾರತೀಯ ಪರಂಪರೆಯಲ್ಲಿ ಬಂದ ಶ್ರೇಷ್ಠ ಸಂಗತಿಗಳನ್ನು, ಶ್ರೇಷ್ಠ ವಿಚಾರಧಾರೆಗಳನ್ನು ಉಳಿಸುವುದಕ್ಕೆ 1000 ನಾಳೆ ಆದೀತು. ನಮ್ಮ ಪ್ರಯತ್ನ ನಾವು ಮಾಡಬೇಕಲ್ಲ. ಒಂದು ಸುಂದರವಾದ ಕಥೆ ಇದೆ, ಕೇಳಿಸಿಕೊಳ್ಳಿ. ಒಂದು ದಿವಸ ಯಾರೋ ಹೇಳಿದ್ರಂತೆ, ಏನು ಗೊತ್ತಾ, ಕಾಡಿನಲ್ಲೆಲ್ಲ ಪ್ರಾಣಿಗಳಿದ್ವು. ಅಷ್ಟೊತ್ತಿಗೆ ಸುದ್ದಿ ಆಯಿತಂತೆ, ಈಗ ಆಕಾಶ ಕಳಚಿ ಕೆಳಗೆ ಬೀಳುತ್ತದೆ, ಎಲ್ಲರೂ ಓಡಿ ಎಂದರಂತೆ. ಓಡ್ತಾ ಇದ್ದಾರೆ, ಪ್ರಾಣಿಗಳೆಲ್ಲ ಓಡ್ತಿದ್ದಾವೆ ಕಾಡು ಬಿಟ್ಟು. ಯಾಕೆ ಅಂತ ಕೇಳಿದರೆ ಆಕಾಶ ಕಳಚಿ ಕೆಳಗೆ ಬೀಳುತ್ತದೆ, ನಾವು ಬದುಕಬೇಕು ಅಂತ ಓಡ್ತಿದ್ದಾವಂತೆ. ಪುಟ್ಟ ಹಕ್ಕಿ ಕಾಲ್ ಮೇಲ್ ಮಾಡಿ ಅಂಗಾತ ಮಲ್ಕೊಂಡು ಕಾಲ್ ಮೇಲ್ ಮಾಡ್ಕೊಂಡು ಸುಮ್ಮನೆ ಮಲ್ಕೊಂಡಿತ್ತಂತೆ. ಓಡ್ತಾ ಇರುವ ಸಿಂಹ ಪಕ್ಕದಲ್ಲಿ ಬಂದು ಗರ್ಜಿಸಿ ಕೇಳುತ್ತಂತೆ, ಏನು ಬುದ್ಧಿ ಇಲ್ವಾ ನಿನಗೆ? ನನ್ನ ಮೃಗರಾಜ ಅಂತಾರೆ, ಎಲ್ಲ ಪ್ರಾಣಿಗಳನ್ನು ನಾನು ಆಳುತ್ತೇನೆ, ಆಕಾಶ ಬೀಳ್ತಾ ಇದೆ ಓಡಿ ಅಂತ ಹೇಳಿದ್ರೆ ನಾವು ಓಡ್ತಾ ಇದ್ದೇವೆ, ಯಾಕೆ ಇಲ್ಲಿ ಮಲ್ಕೊಂಡಿದ್ವಿ, ಓಡು ಅಂತ ಹಕ್ಕಿ ಹೇಳುತ್ತಂತೆ. ಮೃಗರಾಜ, ಆಕಾಶ ಬೀಳುವುದು ಹೇಗೂ ಬೀಳ್ತದಲ್ಲ, ನೀವೆಲ್ಲ ಓಡ್ತಾ ಇದ್ದೀರಿ, ನಾನು ಯಾಕೆ ಮಲಗಿದ್ದೇನೆ ಗೊತ್ತಾ? ಚಿಂತಿಲ್ಲ, ಆಕಾಶ ಹೇಗೂ ಬೀಳ್ತದಲ್ಲ, ನನ್ನ ಈ ಪುಟ್ಟ ಕಾಲುಗಳಿಂದ ಎಷ್ಟು ಆಧರಿಸುವುದಕ್ಕೆ ಸಾಧ್ಯವೋ ಅಷ್ಟು ಆಧರಿಸಿ ಅದನ್ನು ನಿಲ್ಲಿಸ್ತೇನೆ ಅನ್ನೋ ಕಾರಣಕ್ಕೆ ನಾನು ಮಲ್ಕೊಂಡಿದ್ದೇನೆ ಅಂತ. ಯೋಚನೆ ಮಾಡಿ, ಒಂದು ಧರ್ಮ ಅನ್ನುವ ಆಕಾಶ ಮೇಲೆ ನಿಂತು ನಮಗೆ ಆಶ್ರಯವನ್ನು ಕೊಡುವಂಥದ್ದು ಬೀಳುವ ಕಾಲಕ್ಕೆ ಎಲ್ಲರೂ ಓಡುವುದಲ್ಲ, ನಾವು ನೀವೆಲ್ಲ ಪುಟ್ಟ ಹಕ್ಕಿಗಳ ಹಾಗೆ ನಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಆಧರಿಸಿ ನಿಲ್ಲುತ್ತೇವೆ ಅನ್ನುವ ಭಾವನೆ ನಿಮ್ಮಲ್ಲಿ ಜಾಗೃತವಾದರೆ ಈ ಜಾಗತ್ತಿನಲ್ಲಿ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಬದುಕು. ಆದ್ದರಿಂದ ಎಲ್ಲೋ 4-6 ಜನ ಹುಡುಗರು ಓಡಾಡ್ತಾರಲ್ಲ ಅಲ್ಲಿ ಇಲ್ಲಿ, ಬನ್ನಿ ನಾವು ಜೊತೆಯಾಗೋಣ, ನಾವೇನೋ ಮಾಡೋಣ, ದೇವರನ್ನು ಪೂಜೆ ಮಾಡೋಣ, ನಮ್ಮ ಬಾಂಧವ್ಯವನ್ನು ಕಟ್ಟಿಕೊಳ್ಳೋಣ, ಎಲ್ಲರನ್ನ ಪ್ರೀತಿ ಗೌರವವನ್ನು ನಡೆಸಿಕೊಳ್ಳೋಣ ಅಂತ ಯೋಚನೆ ಮಾಡಿ ಮಾತಾಡ್ತಾರಲ್ಲ, ಆ ಹುಡುಗರಿಗೆ ಬೇರೆ ಉದ್ಯೋಗ ಇಲ್ಲ ಅಂತ ತಾತ್ಪರ್ಯ ಅಲ್ಲ, ಅವರ ಹೋರಾಟ ಯಾಕೆ ಅಂತಂದರೆ, ನಾವು ಭಾರತದ ಮಡಿಲಲ್ಲಿ ಹುಟ್ಟಿದ್ದೇವೆ, ನನಗೆ ಜನ್ಮ ಕೊಟ್ಟವಳು, ನನ್ನನ್ನು ಹೆತ್ತ ತಾಯಿ, ನನ್ನ ಪಾಲಿನ ದೇವತೆ ಆಕೆ, ನಾನು ಒಳ್ಳೆಯ ಕೆಲಸಕ್ಕೆ ಮುಂದಡಿ ಇಟ್ಟರೆ ನನ್ನಮ್ಮ ನಮ್ಮಪ್ಪ ಖುಷಿ ಪಡ್ತಾರೆ, ಅದಕ್ಕೋಸ್ಕರ ಈ ಕೆಲಸ ಮಾಡ್ತೇನೆ ಅಂತ ಹುಡುಗರು ಓಡಾಡ್ತಾರೆ. ಅವರ ಪ್ರಯತ್ನಕ್ಕೆ ನೀವು ಬೆಂಬಲವಾಗಿ ನಿಂತರೆ ನೀವು ಕೊಡುವ ಕೊಡುಗೆ ಯಾರಿಗೆ ಗೊತ್ತಾ? ನಿಮ್ಮನ್ನು ಆವತ್ತು ನಿಮ್ಮಮ್ಮ ಹೆತ್ತಲಲ್ಲ, ನಿಮ್ಮಪ್ಪ ನಿಮ್ಮನ್ನು ಹೆಗಲ ಮೇಲೆ ಕೂರಿಸಿಕೊಂಡು ಸುತ್ತಾಡಿದ್ರಲ್ಲ, ನಿಮ್ಮ ಗುರುಗಳು ನಿಮಗೆ 4 ಅಕ್ಷರ ಹೇಳಿಕೊಟ್ರಲ್ಲ,
ಇವರ ಜೊತೆಗೆ ಈ ದೇಶದಲ್ಲಿ ಬದುಕಿದ್ದೀರಲ್ಲ, ಇಂತಹ ಕಾರ್ಯಕ್ರಮಗಳಿಗೆ ನೀವು ಬೆಂಬಲ ಕೊಟ್ಟರೆ ನೀವು ಗೌರವ ಕೊಟ್ಟದ್ದು ಆ 4 ಹುಡುಗರಿಗಲ್ಲ, ನಿಮಗೆ ಜನ್ಮ ಕೊಟ್ಟ ತಾಯಿ ತಂದೆಗಳಿಗೆ, ನೀವು ನಿಂತ ಭೂಮಿಗೆ, ನಿಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ. ಅದಕ್ಕಾಗಿ ನಾವು ಜೊತೆಯಾಗಬೇಕಾದ್ದು. ಯಾಕೆ ಗೊತ್ತಾ? ಕಾಲ ಬದಲಾಗಿದೆ. ಜಾತಿ, ಮತ, ಸಂಪ್ರದಾಯ, ಸಂಘರ್ಷಗಳ ವಿಚಾರದಲ್ಲಿ ಸಂಘರ್ಷಕ್ಕಿಳಿಯುತ್ತೇವೆ. ಒಮ್ಮೆ ಯೋಚನೆ ಮಾಡಿ, ಮನುಷ್ಯ ಈ ಜೀವನದಲ್ಲಿ ಕಲಿಯುವಂಥ ಅಕ್ಷರಕ್ಕೆ ಜಾತಿ ಯಾವುದು? ಮನುಷ್ಯ ಬದುಕಿರುವಾಗ ತಿನ್ನುವ ಅನ್ನ ಆಹಾರಕ್ಕೆ ಜಾತಿ ಯಾವುದು? ಮನುಷ್ಯ ಅಂತರಂಗದಿಂದ ಹಂಚಿಕೊಳ್ಳುವ ಪ್ರೀತಿಗೆ ಜಾತಿ ಯಾವುದು? ಮಾನವೀಯತೆ ಬಹಳ ದೊಡ್ಡದು. ಮಾನವೀಯತೆ ಬಹಳ ದೊಡ್ಡದು. ಆದ್ದರಿಂದ ಆ ಮಾನವೀಯ ಮೌಲ್ಯಗಳನ್ನು ಕಟ್ಟಿಕೊಂಡ ಬದುಕು ಯಾವತ್ತೂ ಸುಂದರವಾಗಿರುತ್ತದೆ. ಹಾಗಿದ್ರೆ ಒಂದಿಷ್ಟು ಸಂಘರ್ಷ ನಡೆಯುತ್ತದಲ್ಲ, ಒಂದಿಷ್ಟು ಭಿನ್ನಾಭಿಪ್ರಾಯಗಳಿವೆಯಲ್ಲ, ಇದನ್ನೆಲ್ಲ ಪರಿಹಾರ ಮಾಡೋದು ಹೇಗೆ? ಅದಕ್ಕೆ ನಾವೇನು ಮಾಡುವುದಕ್ಕೆ ಸಾಧ್ಯ? ನಮಗೊಬ್ಬರು ಬೈದರು ಅಂದರೆ ಅವ್ರನ್ನ ಕತ್ತಿ ತಗೊಂಡು ಕಡಿಯೋದಲ್ಲ. ಅದರ ಬದಲಿಗೆ ನಾವೇನು ಅಂತ ಹೇಳಬೇಕಾಗ್ತದೆ. ಅದಕ್ಕೂ ಒಂದು ಹಕ್ಕಿಯದ್ದೇ ಒಂದು ಉದಾಹರಣೆ ಇದೆ. ಏನು ಅಂದರೆ, ಒಂದು ಕಡೆ ಬೆಂಕಿ ಬಿತ್ತಂತೆ. ಊರಿಗೆಲ್ಲ ಬೆಂಕಿ ಹಬ್ಬಿಕೊಳ್ಳುತ್ತಾ ಇದೆ. ಎಲ್ಲ ಪ್ರಯತ್ನ ಮಾಡ್ತಾರೆ, ಬೆಂಕಿ ಆರ್ತಾ ಇಲ್ಲ. ಈ ಪುಟ್ಟ ಹಕ್ಕಿ ಒಂದು ಹೋಗಿ ನೀರು ಹತ್ತಿರ ಮುಳುಗಿ ಬಂದು ಪಟ 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 ರೆಕ್ಕೆ ಬಡಿತಾ ಇದೆ ಮೇಲೆ ನಿಂತ್ಕೊಂಡು. ಯಾರೋ ನಗನಗತ್ತಾ ಕೇಳಿದ್ರೆ, ಹುಚ್ಚ ನಿನಗೆ, ಈ ಥರ ಬೆಂಕಿ ಇದೆ, ಆರ್ಲಿಕ್ಕೆ ಸಾಧ್ಯ ಇಲ್ಲ, ನಮ್ಮಿಂದ ಆಗುತ್ತಾ ಇಲ್ಲ, ಏನು ಮಾಡ್ತಾ ಇದ್ದೀಯಾ ಅಂತ. ಆಗ ಹಕ್ಕಿ ಹೇಳುತ್ತಂತೆ, ನನಗೆ ಗೊತ್ತಿದೆ, ನನ್ನ ರೆಕ್ಕೆ ನೀರಿಂದ ಬೆಂಕಿ ಆರೋದಿಲ್ಲ ಅಂತ ನನಗೂ ಗೊತ್ತಿದೆ. ಆದರೆ ಅಥವಾ ನಾನೇನೋ ದೊಡ್ಡ ಕೆಲಸ ಮಾಡಿದೆ ಅಂತ ನನ್ನನ್ನು ಹೋಗಲಿ ಸನ್ಮಾನ ಮಾಡುತ್ತಾರೆ ಅಂತಲ್ಲ. ನಾನು ಯಾಕೆ ಈ ಕೆಲಸ ಮಾಡುತ್ತಿದ್ದೇನೆ ಅಂದರೆ, ನಾನು ಸರಿ ಇದ್ದು ಕೂಡ ಊರಿಗೆ ಬೆಂಕಿ ಬಿದ್ದಾಗ ನಾನೇನಾದರೂ ಮಾಡಬೇಕು ಅನ್ನುವ ಆಸೆ ಇದೆಯಲ್ಲ, ನನ್ನ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ಇಲ್ಲ ಅಂದರೆ ನಾಳೆ ಯಾರೋ ಹೇಳ್ತಾರೆ, ಅವರೆಲ್ಲ ಆ ಕಾಲದಲ್ಲಿ ಜೀವಂತವಾಗಿದ್ದರು, ಇಷ್ಟೆಲ್ಲ ಕಷ್ಟ ಬರುವಾಗ ಅವರು ಯಾವ ಪ್ರಯತ್ನವನ್ನು ಮಾಡದೇ ಇರುವಂಥವರು ಹುಟ್ಟಿದ್ರು ಒಂದೇ, ಸತ್ರು ಒಂದೇ ಅಂತ ಮಾತಾಡ್ತಾರೆ. ಅಂತ ಅವಮಾನ ನನಗೆ ಬೇಡ, ಅದಕ್ಕಾಗಿ ನಾನು ಸ್ವಾಭಿಮಾನದಿಂದ ಕೆಲಸ ಮಾಡ್ತೇನೆ ಅಂತ ಹಕ್ಕಿ ಹೇಳುತ್ತಂತೆ. ನಾನು ನಿಮ್ಗೆ ಹೇಳ್ತಿರೋದು ಏನು ಗೊತ್ತಾ? ನಮ್ಮ ಮಾತೃವಂದನ, ನಮ್ಮ ಗಣೇಶನ ಪೂಜೆ, ನಮ್ಮ ಧಾರ್ಮಿಕ ಸಭೆಗಳು, ನಮ್ಮ ವೈಭವದ ಮೆರವಣಿಗೆಗಳು, ಸರ್ವಧರ್ಮ ಸಮನ್ವಯದ ಚಿಂತನೆಗಳು, ಇದೆಲ್ಲ ನಾವು ಯಾಕೆ ಮಾಡಬೇಕು ಅಂದರೆ, ಬಂಧುಗಳ ನೆನಪಿರಲಿ, ನಾವು ಇದ್ದು ಸಾಯಬಾರದು, ಸತ್ತು ಬದುಕಬೇಕಾದ್ರೆ ಈ ಕೆಲಸಗಳಿಗೆ ಮುಂದಡಿ ಇಡಬೇಕು. ಹಾಗಿದ್ರೆ ಇಂಥದ್ದಕ್ಕೆ ನಮಗೆ ಪ್ರೇರಣೆ ಆಗುವವರು ಯಾರು? ಪ್ರೇರಣೆ ಆಗಬೇಕಾದವರು ಯಾರು ಅಂತ ನೀವು ಯೋಚನೆ ಮಾಡಿದ್ರೆ ಅಲ್ಲಿ ಅಮ್ಮ ಅಪ್ಪನ ಕಥೆಗಳೆಲ್ಲ ಬರ್ತವೆ. ಹೇಳ್ತಾರೆ, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ಹೌದು. ಯಾಕೆ ಗೊತ್ತಾ? ಕಾಲ ಬದಲಾದಂತೆ ನಾವು ಬದಲಾಗುತ್ತೇವೆ. ಜನನಿ ತಾನೇ ಮೊದಲ ಗುರುವು ಅಂತಂದರೆ, ಮಗುವಿಗೆ ಊಟ ಮಾಡಿಸ್ಬೇಕಿದ್ರೆ ಮೊಬೈಲ್ ಹಿಡ್ಕೊಂಡು ಕಾರ್ಟೂನ್ ತೋರಿಸ್ತಾರೆ ಅನ್ನೋ ಕಾರಣ ಕೇಳಿದ್ದಲ್ಲ. ಅದರ ಬದಲಿಗೆ ಮಗುವಿಗೆ ಶಿಕ್ಷಣ ಕೊಡಬೇಕಾದ್ದು, ವಿದ್ಯೆ ಕೊಡಬೇಕಾದ್ದು ಯಾವುದು ಅಂತಂದರೆ, ಪುಸ್ತಕದ ಅಕ್ಷರಜ್ಞಾನ ಮಾತ್ರ ವಿದ್ಯೆ ಅಲ್ಲ, ಅದರಿಂದ ಆಚೆಗೆ ಮಾನವೀಯ ಮೌಲ್ಯಗಳನ್ನು ಜಾಗೃತವಾಗಿಸುವುದೇ ನಿಜವಾದಂತಹ ಶಿಕ್ಷಣ. ಅದೇನು ಅಂತಂದರೆ, ಜನ್ಮ ಕೊಟ್ಟ ತಾಯಿಯನ್ನು, ನಮ್ಮನ್ನು ಸಲಹಿದ ತಂದೆಯನ್ನು, ವಿದ್ಯೆ ಕಲಿಸಿದ ಗುರುಗಳನ್ನು, ಇವರೆಲ್ಲ ಗೌರವಿಸ್ತಾ ನಾವು ಬದುಕೋದು ಹೇಗೆ ಅಂತ ಮಕ್ಕಳಿಗೆ ಹೇಳಿಕೊಡಬೇಕು. ಮತ್ತು ಚಿಂತಕನೊಬ್ಬ ಹೇಳಿದ್ರಂತೆ, ದೇವರಂಥ ಮಗು ರಾಕ್ಷಸನಾಗಿ ಪರಿವರ್ತನೆ ಹೊಂದುವುದಕ್ಕೆ ಸಮಾಜವೇ ಕಾರಣ. ಆದ್ದರಿಂದ ನಮ್ಮನ್ನು ಯಾರಾದರೂ ದ್ವೇಷ ಮಾಡ್ತಾರೆ ಅಥವಾ ನಮ್ಮಲ್ಲಿ ತಪ್ಪು ಹುಡುಕ್ತಾರೆ ಅಂತಂದರೆ, ನಾವು ಮೊದಲು ಅವರನ್ನು ಬೈಯುವುದಲ್ಲ, ಅದಕ್ಕಿಂತ ಮೊದಲು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು, ನಾನು ಹೇಗಿದ್ದೇನೆ ಅಂತ. ಅದಕ್ಕೆ ಉಪನಿಷತ್ತು ಹೇಳುತ್ತದೆ, ಪ್ರತ್ಯಹಂ ಪರಿವೇಕ್ಷೇತ ನರಶ್ಚರಿತಮಾತ್ಮನಃ ಕಿಮ್ನು ಪಶುಭಿಸ್ತುಲ್ಯಂ ಕಿಮ್ನು ಸತ್ಪುರುಷೈರಿತಿ. ನೀನು ಪ್ರತಿದಿನ ಯೋಚನೆ ಮಾಡು, ನಾನು ಮನುಷ್ಯನಾಗ್ತಾ ಇದ್ದೇನೋ ಅಥವಾ ನಾನು ತಪ್ಪಿ ದುರ್ಮಾರ್ಗದ ಕಡೆ ಹೋಗ್ತಿದ್ದೇನಾ? ಇದನ್ನು ಯೋಚನೆ ಮಾಡಿ ಬದುಕಿನ ಹೆಜ್ಜೆಯನ್ನಿಡು ಅಂತ ಉಪನಿಷತ್ತು ನಮ್ಮನ್ನು ಎಚ್ಚರಿಸ್ತದೆ. ಮತ್ತು ನಿಮ್ಮ ಗಮನಕ್ಕಿರಲಿ ಅಂತ ಹೇಳುದು ನಾನು,
ನಿಮ್ಗೆ ಯಾರಿಗಾದ್ರೂ ಅನ್ನಿಸಿರ್ಬೋದು, ಈ ಪೇಟೆ ನಡುವೆ ಇಷ್ಟೆಲ್ಲ ವಾಹನ ಓಡಾಡ್ತಿದೆ, ಗೌಜಿ ಗಲಾಟೆ, ಇಲ್ಲೇ ನಾವೇನು ಅಂತ ಏನು ಯೋಚನೆ ಮಾಡಬಹುದು? ಒಂದು ಭಾರತೀಯರ ಶ್ರೇಷ್ಠತೆ ಏನು ಗೊತ್ತಾ ನಿಮಗೆ? ಭಾರತದ ಶ್ರೇಷ್ಠತೆ ಏನು ಗೊತ್ತಾ ನಿಮಗೆ? ನಾವು ಯಾರೂ ಇಲ್ಲದಾಗ ಏಕಾಗ್ರತೆ ಸಾಧಿಸುವುದು ದೊಡ್ಡ ವಿಷಯ ಅಲ್ಲ. ಈ ಗೊಂದಲಗಳ ನಡುವೆ ಕೂಡ ಒಂದು ವಿಚಾರವನ್ನು ಗಮನವಿಟ್ಟು ನಿರ್ಣಯಿಸುವುದೇ ನಿಜವಾದಂತಹ ಯೋಗ್ಯತೆ. ಯಾಕೆ ಅಂದರೆ ನಮ್ಮ ಊರಿನ ಮಹಾತ್ಮರಿಗೆ ಒಬ್ರು ಕೇಳಿದ್ರಂತೆ, ಅಲ್ಲ ಸ್ವಾಮಿ, ನೀವು ದೇವರ ಪೂಜೆ ಅಂತೀರಿ, ಏಕಾಗ್ರತೆ ಬೇಕು ಅಂತೀರಿ, ಈ ನಮೂನೆ ಎಲ್ಲ ಸದ್ದು ಗದ್ದಲ ಮಾಡ್ಕೊಂಡು ಚೆಂಡೆ ಬಾರಿಸ್ತೀರಿ, ಇನ್ನೇನೋ ಎಲ್ಲಿ ಏಕಾಗ್ರತೆ ಬರ್ತದೆ ಅಂತ. ಅವ್ರು ಹೇಳಿದ್ರಂತೆ, ನಮ್ಗೆ ಏಕಾಗ್ರತೆ ಬರುವುದೇ ಹಾಗಿದ್ದಾಗ ಅಂತ. ಯಾಕೆ ಅಂದರೆ ಅದು ಭಾರತದ ಅಧ್ಯಾತ್ಮದ ಶ್ರೇಷ್ಠತೆ. ಅದು ಕೇವಲ ಮೆರವಣಿಗೆಗೆ ಸೀಮಿತ ಅಲ್ಲ, ನಮ್ಮ ಬದುಕಿಗೂ ಸೀಮಿತವೇ. ಯಾಕಂದರೆ ಇಲ್ಲೇ ಕೂತ್ಕೊಂಡು ಪ್ರಶ್ನೆ ಕೇಳಿ, ನಿಮ್ಮ ಜೀವನದಲ್ಲಿ ಯಾರ ಜೀವನದಲ್ಲಿ ಸಮಸ್ಯೆ ಬರಲಿಲ್ಲ ಕೈ ಎತ್ತಿ ಅಂತ ಹೇಳಿದರೆ ಎಷ್ಟು ಜನ ಕೈ ಎತ್ತುತ್ತೀರಿ? ಯಾರು ಈವರೆಗೆ ನಿಮ್ಮ ಜೀವನದಲ್ಲಿ ಒಂದು ದಿನವೂ ಕಣ್ಣೀರು ಹಾಕಲಿಲ್ಲ ಅಂತ ಕೇಳಿದರೆ ಎಷ್ಟು ಜನ ಕೈ ಎತ್ತುತ್ತೀರಿ? ಸಾಧ್ಯ ಆಗೋದಿಲ್ಲ ನಮಗೆ. ಹಾಗಿದ್ದರೆ ನಮಗೆ ನೋವಿದೆ, ನಲಿವಿದೆ, ಸಾಮರಸ್ಯ ಇದೆ, ಸಂಘರ್ಷ ಇದೆ, ಸಿರಿತನ ಬಡತನಗಳಿವೆ. ಇವುಗಳ ನಡುವೆ ನಾವೆಲ್ಲೂ ನಗುತ್ತೇವಲ್ಲ, ಅದು ಉಪಾಸನೆ, ಅದು ಬದುಕು. ಇದನ್ನು ಹೇಳಿಕೊಡಬೇಕಾದ್ದು ಮಕ್ಕಳಿಗೆ ತಾಯಿ ತಂದೆ. ಯಾಕೆ ಗೊತ್ತಾ? ಈಗ ಬಹಳ ಮಕ್ಕಳು ಎಲ್ಲಿವರೆಗೆ ಮುಂದುವರೆದು ಬಿಟ್ಟಿದ್ದಾರೆ ಅಂತಂದರೆ, ಅವನಿಗೆ ಎಕ್ಸಾಮಲ್ಲಿ ಮಾರ್ಕ್ ಕಡಿಮೆ ಆಯಿತು ಅಂತಂದರೆ ಮತ್ತೆ ಅವನನ್ನು ಹುಡುಕ್ಲಿಕ್ಕೆ ಬೇರೆ ಕಡೆ ಹೋಗೋದು ಬೇಡ. ನಾವು ಒಂದು ರೈಲ್ವೆ ಟ್ರ್ಯಾಕಲ್ಲಿ ಇರ್ತಾನೆ, ಇಲ್ಲಾಂದ್ರೆ ನದಿಯಲ್ಲಿರ್ತಾನೆ, ಇಲ್ಲೇ ಕೆರೆ ಬಾವಿಗಿರ್ತಾನೆ, ಇಲ್ಲ ಯಾವುದೋ ಒಂದು ಕೋಣೆಯಲ್ಲಿ ಬಾಗಿಲು ಹಾಕೊಂಡು ನೇತಾಡ್ತಿರ್ತಾನೆ. ಈ ವಾತಾವರಣ ಯಾಕೆ ಬಂತು? ನಾವು ಮಕ್ಕಳ ಮೇಲೆ ನಮ್ಮ ಯೋಚನೆಯನ್ನು ಆರೋಪಿಸುವುದಕ್ಕೆ ಹೊರಟಿದ್ದೇವೆ. ನೀನು ಹೀಗಾಗಲೇಬೇಕು ಅಂತ. ಇವತ್ತು ಬರ್ತಾ ಇರಬೇಕಿದ್ದು ನನ್ನ ಸ್ನೇಹಿತರ ಜೊತೆ ಫೇಸ್ಬುಕ್ ನೋಡ್ತಿದ್ದೆ. ಒಬ್ಬ ಬಹಳ ಸುಂದರವಾದ ಫೋಟೋ ಹಾಕಿದ್ದಾನೆ. ಏನು ಅಂತಂದರೆ ಒಂದು ತೆಂಗಿನ ಮರದ ಚಿತ್ರ ಹಾಕಿದ್ದಾನೆ. ಆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಇದೆ, ಎಳನೀರಿದೆ, ಹಲಸಿನ ಹಣ್ಣಿದೆ, ಬಾಳೆಗೊನೆ ಇದೆ. ಕೆಳಗವನು ಏನು ಬರೀತಾನೆ ಅಂದರೆ, ಇವತ್ತಿನ ತಾಯಿ ತಂದೆಗಳು ತಮ್ಮ ಮಕ್ಕಳಿಂದ ಮಾಡುವ ನಿರೀಕ್ಷೆ ಹೀಗೆ ಅಂತ ಅವನು ಬರೆದಿದ್ದಾನೆ. ಅಂದರೆ ತೆಂಗಿನ ಮರ ನೆಟ್ಟರೆ ಅದರಿಂದ ಎಳನೀರನ್ನು ಮಾತ್ರ ನಿರೀಕ್ಷೆ ಮಾಡಬೇಕು, ಬಿಟ್ಟರೆ ತೆಂಗಿನ ಮರದಲ್ಲೂ ಹಲಸಿನ ಹಣ್ಣು ಆಗಬೇಕು, ನಮ್ಗೆ ತೆಂಗಿನ ಮರದಲ್ಲೇ ಬಾಳೆಹಣ್ಣು ಸಿಗಬೇಕು. ಯಾವ ನ್ಯಾಯ ಇದು? ಹಾಗೆ ನಿಮ್ಮ ಮನೆಯಲ್ಲಿರುವಂತಹ ಮಗು ಅದಕ್ಕೆ ಸಹಜವಾಗಿ ಅದರ ಸಾಮರ್ಥ್ಯಾನುಸಾರವಾಗಿ ಯಾವುದೋ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಆ ಮಗು ಶಕ್ತವಾಗುತ್ತದೆ. ನೀವು ಅದನ್ನು ಬಿಟ್ಟು, ಇಲ್ಲ ನನ್ನ ಮಗು ಕರಾಟೆ ಮಾಡಬೇಕು, ನನ್ನ ಮಗು ಡ್ಯಾನ್ಸ್ ಮಾಡಬೇಕು, ನನ್ನ ಮಗು ಹಾಡಬೇಕು, ಇನ್ನೇನೋ ಮಾಡಬೇಕು ಅಂತ ನಿಮ್ಮ ಎಲ್ಲ ಕನಸುಗಳನ್ನು ಮಗುವಿನಲ್ಲಿ ನೀವು ಆರೋಪಿಸಿ ಇಟ್ಟರೆ ಆ ಮಗು ಏನು ಮಾಡುವುದಕ್ಕೆ ಸಾಧ್ಯ? ಉದಾಹರಣೆ ಇಷ್ಟೇ. ನಾವು ಬೆಲೂನ್ ಕಟ್ಟೋದು ಯಾವಾಗ ಅಂತಂದರೆ ತುಂಬ ಸಂತೋಷ ಆದಾಗ. ಬೆಲೂನ್ ನಾವು ಹಾರಿ ಬಿಡೋದು ಯಾವಾಗ ಅಂದರೆ ಒಳ್ಳೆಯ ಉದ್ಘಾಟನೆಯ ಸಂದರ್ಭದಲ್ಲಿ. ಬೆಲೂನ್ ಹಾರಿ ಬಿಡೋದು ಯಾವಾಗ ಅಂತಂದರೆ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಬೆಲೂನ್ ತಂದವರು ನಾವು. ನಮ್ಗೆ ಸಂತೋಷ ಆಗೋದು ಯಾವಾಗ ಅಂದರೆ ಆ ಬೆಲೂನಿಗೆ ಗಾಳಿ ತುಂಬಿ ಆ ಬೆಲೂನು ನಮ್ಮ ಮುಂದೆ ಗಾಳಿಯಲ್ಲಿ ಕುಣಿದಾಡ್ತಾ ಇದ್ದರೆ ಸಂತೋಷ ಅಂತ ಅನ್ನಿಸ್ತದೆ. ಹಾಗೆ ಆ ಸಂತೋಷ ಬೇಕು ಅಂತ ಬಯಸುವ ನಮಗೆ ಬೆಲೂನಿಗೆ ಗಾಳಿ ಎಷ್ಟು ಹಾಕಬೇಕು ಅಂತಲೂ ಗೊತ್ತಬೇಕಲ್ಲ. ಹಾಗೆ ನಿಮ್ಮ ಮಕ್ಕಳ ಕಥೆ. ಮಕ್ಕಳು ನಿಮಗೆ ಹುಟ್ಟಿದವರು, ನೀವೇ ಬೆಳೆಸುವವರು, ನೀವೇ ಪೋಷಿಸುವವರು, ನೀವೇ ಶಿಕ್ಷಣ ಕೊಡೋರು. ಆದರೆ ಆ ಮಕ್ಕಳಿಗೆ ಎಷ್ಟು ಒತ್ತಡ ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಲ್ಲ. ಆ ಮಿತಿಯನ್ನು ಮೀರಿ ನೀವು ಒತ್ತಡ ಹಾಕಿದರೆ ಬೆಲೂನ್ ಒಡೆದ ಹಾಗೆ ಮಕ್ಕಳು ಎಲ್ಲೆಲ್ಲೋ ಹೋಗಿ ಬೀಳುತ್ತಾರೆ. ಆದ್ದರಿಂದ ದಯವಿಟ್ಟು ನಮ್ಮ ಯೋಚನೆಗಳನ್ನು ಮಕ್ಕಳ ಮೇಲೆ ಹೊರಿಸಿ ನೀನು ಹೀಗೆ ಆಗಲೇಬೇಕು ಅಂತ ಬಲವಂತವನ್ನು ದಯವಿಟ್ಟು ಮಾಡಬೇಡಿ. ಯಾಕೆ ಮಾಡಬೇಡಿ ಅಂತ ಹೇಳಿದೆ ಗೊತ್ತಾ? ಸಭೆಯಲ್ಲಿ ನೋಡ್ತಾ ಇದ್ದೇನೆ, ತಲೆಗೂದಲು ಬೆಳ್ಳಗಾದ ಹಿರಿಯರಿಂದ ತೊಡಗಿ ಇನ್ನೂ ಬದುಕಿನಲ್ಲಿ ಒಂದು ಹೆಜ್ಜೆಯನ್ನು ಇಡದ ಮಕ್ಕಳು ಸಮೇತ ಈ ಕಾರ್ಯಕ್ರಮದ ಜೊತೆಗಿದ್ದೀರಿ. ಆ ಹಿರಿಯರೆಲ್ಲ ಸುದೀರ್ಘವಾದ ಬದುಕನ್ನು ಯಾಕೆ ಕಟ್ಟಿಕೊಂಡ್ರು ಗೊತ್ತಾ? ಅವರ ಅಪ್ಪ ಅಮ್ಮ ಅವರನ್ನು ಯಾವತ್ತೂ ಒತ್ತಾಯ ಮಾಡಿ ನೀನು ಇದೇ ಆಗಬೇಕು ಅಂತ ಬೈಲೇ ಇಲ್ಲ. ಇನ್ನೊಂದು ಅಪರಾಧ ಇದೆ, ಇನ್ನೊಂದು ಸಮಸ್ಯೆ ಇದೆ. ಏನು ಗೊತ್ತಾ? ಯಾವುದೇ ಒಂದು ವಿದ್ಯಾರ್ಥಿಯನ್ನು ನೀವು ಬಲವಂತವಾಗಿ ಒತ್ತಾಯ ಮಾಡಲಿಕ್ಕೆ ಹೊರಟ್ರೆ
ಆ ಮಗು ತಿರುಗಿ ನಮ್ಮನ್ನು ಪ್ರಶ್ನೆ ಮಾಡಿದ್ರೆ ಕೊಡುವುದಕ್ಕೆ ನಮ್ಮ ಹತ್ರ ಉತ್ತರ ಎಲ್ಲಿದೆ? ಒಂದು ದಿವಸ ಅಪ್ಪ ಹೇಳಿದ್ರಂತೆ ಮಗನಿಗೆ, ಮಗ ನೋಡು, ನಿನ್ನ ಪ್ರಾಯ ಎಷ್ಟಾಯಿತು? 22 ವಯಸ್ಸು ನಿನಗೆ. ನಿನ್ನ ವಯಸ್ಸಿಗೆ ಸಚಿನ್ ತೆಂಡೂಲ್ಕರ್ ಏನು ಸಾಧನೆ ಮಾಡಿದ್ದ ಗೊತ್ತಿತ್ತಾ? ಸುಮ್ಮನೆ ದಂಡ ಪಿಂಡ ಯಾಕೋ ಹೀಗಿದ್ದೀಯಾ ಅಂದ್ರಂತೆ. ಮಗ ಏನೂ ಅಪ್ಪನಿಗೆ ಬೈಲಿಲ್ಲ. ತಿರುಗಿ ಅಪ್ಪನ ಹತ್ರ ಕೇಳದಂತೆ, ಅಪ್ಪ ನಿಮ್ಮ ವಯಸ್ಸೆಷ್ಟಪ್ಪ? ನನಗಾಯ್ತು ಕಣೋ, 55 ಕಳೆದು 60 ಆಯಿತು. ಅಪ್ಪ 60 ವರ್ಷದ ನರೇಂದ್ರ ಮೋದಿ ಇಡೀ ಜಗತ್ತಿನಲ್ಲಿ ಭಾರತವನ್ನು ಆಳ್ತಿದ್ದಾರೆ, ನೀವು ಮನೇಲಿ ಕೂತ್ಕೊಂಡು ಸುಮ್ಮನೆ ಅನ್ನದಂಡ ಮಾಡ್ತಿದ್ಯಲ್ಲಪ್ಪ, ಯಾಕೆ ಅಂತ ಕೇಳದನಂತೆ. ಯಾಕೆ ಈ ಮಾತು ಅಂದರೆ, ಮಕ್ಕಳಿಗೆ ತುಂಬ ಒತ್ತಾಯ ಮಾಡಿ ಹೇಳುವುದಕ್ಕೆ ಹೊರಟ್ರೆ ಮಕ್ಕಳು ತಿರುಗಿ ನಮ್ಗೆ ಪ್ರಶ್ನೆ ಮಾಡಿದ್ರೆ ಆಗ ಅವನು ಸಚಿನ್ ತೆಂಡೂಲ್ಕರ್ ಆದದ್ದು ಯಾಕೆ ಅಂತ ಒತ್ತಾಯ ಮಾಡುವ ಬದಲು ನಾನು ಯಾಕೆ ನರೇಂದ್ರ ಮೋದಿ ಆಗಲಿಲ್ಲ ಅಂತ ಪ್ರಶ್ನೆ ಮಾಡಬೇಕಲ್ಲ. ಮಕ್ಕಳು ಬಹಳ ಜೋರಿದ್ದಾರೆ, ನೆನ್ಪಿಟ್ಕೊಳ್ಳಿ. ಒಂದು ದಿವಸ ಶಾಲೆಯಲ್ಲಿ ಮಾಸ್ಟ್ರು ಪಾಠ ಮಾಡ್ತಾ ಕೇಳಿದ್ರಂತೆ, ಮಕ್ಕಳೇ, ನಾನು ಸಮುದ್ರದ ಮಧ್ಯದಲ್ಲೊಂದು ಮಾವಿನ ಹಣ್ಣಿನ ಗಿಡ ನೆಟ್ಟಿದ್ದೇನೆ. ಅದು ಬೆಳೆದು ದೊಡ್ಡದಾಗಿದೆ, ಅದರಲ್ಲಿ ಮಾವಿನ ಹಣ್ಣಿದೆ, ಸಮುದ್ರ ಮಧ್ಯದಲ್ಲಿದೆ ಆ ಮರ. ಮಾವಿನ ಹಣ್ಣು ಹೇಗೆ ತರ್ತೀರಿ ಅಂತ ಕೇಳಿದ್ರಂತೆ. ಒಬ್ಬೊಬ್ಬರು ಒಂದೊಂದು ಉದಾಹರಣೆ ಹೇಳಿದ್ರು. ಗುರುಗಳೇ, ನಾನು ಈಜ್ಕೊಂಡು ಹೋಗಿ ತರ್ತೀನಿ ಅಂದ್ರಂತ. ಮತ್ತೊಬ್ಬ ಹೇಳ್ದ, ನಾನು ದೋಣಿಯಲ್ಲಿ ಹೋಗ್ತೇನೆ ಅಂದ. ಏನೇನೋ ಎಲ್ಲ ಹೇಳಿದ್ರು. ಆಯಿತಾ, ಅಷ್ಟೊತ್ತಿಗೆ ಒಬ್ಬ ಹುಡುಗ ಹೇಳಿದನಂತೆ, ಸರ್ ನಾನು ಹಕ್ಕಿ ಹಾಗೆ ಹಾರ್ಕೊಂಡು ಹೋಗ್ತೇನೆ ಎಂದ. ಮಾಸ್ಟ್ರಿಗೆ ಸಿಟ್ಟು ಬಂತು. ಸಮುದ್ರ ಮಧ್ಯದಲ್ಲಿ ಮಾವಿನ ಮರ, ದೋಣಿಯಲ್ಲಿ ಹೋಗೋದು ಸರಿ, ಮನುಷ್ಯ ದೋಣಿಯನ್ನು ಇಟ್ಕೊಂಡು ಹೋಗ್ತಾನಪ್ಪ, ಈಜ್ಕೊಂಡು ಹೋಗ್ತಾನೆ ಸರಿಯಪ್ಪ, ಇವನು ಹಕ್ಕಿಯಾಗಿ ಹಾರ್ಕೊಂಡು ಹೋಗುತ್ತಾನೆ ಅಂತಾನೆ. ಸಿಟ್ಟು ಬಂದು ಕೇಳಿದ್ರಂತೆ, ಏನೋ ಹಕ್ಕಿಯಾಗಿ ಹಾರ್ಕೊಂಡು ಹೋಗ್ತಾನೆ, ರೆಕ್ಕೆ ನಿಮ್ಮ ಅಪ್ಪ ಕೊಡ್ತಾರೋ ಅಂದ್ರಂತೆ ಮಾಸ್ಟ್ರು. ಹುಡುಗ ಮೆಲ್ಲ ಮಾಸ್ಟರ್ನ ತಿರುಗಿ ಕೇಳಿದಂತೆ, ಮಾಸ್ಟ್ರೇ, ಸಮುದ್ರ ಮಧ್ಯದಲ್ಲಿ ಮಾವಿನ ಮರ ಯಾರು ನಿಮ್ಮಪ್ಪ ನೆಟ್ಟಿದ್ದಾರಾ ಅಂತನು. ಬೇಕಾ ಈ ಪ್ರಶ್ನೆ? ಅದಕ್ಕೆ ಹೇಳಿದ್ದು, ನೆನಪಿಟ್ಟುಕೊಳ್ಳಿ, ನಾವು ಯಾವ ಬೀಜವನ್ನು ಬಿತ್ತುತ್ತೇವೆ ಅದೇ ಮೊಳಕೆಯೊಡೆದು ಮರವಾಗಿ ಹಣ್ಣು ಕೊಡುತ್ತದೆ. ಮಕ್ಕಳನ್ನು ಸಾಮಾನ್ಯರು ಅಂತ ತಿಳ್ಕೊಂಡು ವ್ಯವಹಾರ ಮಾಡಬೇಡಿ. ಯಾಕೆ ಗೊತ್ತಾ? ಇನ್ನೊಂದು ಮಾತು ಹೇಳ್ತೇನೆ, ದಯವಿಟ್ಟು ಕೇಳಿಸಿಕೊಳ್ಳಿ. ಈ ಹರಿಹರದ ಊರಿನ ಬಗ್ಗೆ ಮಾತನಾಡಬೇಕಿದ್ದರೆ ಹುಡುಗರು ಕೇಳುತ್ತಾ ಇದ್ದರು, 1000 ವರ್ಷಗಳ ಪರಂಪರೆ ಇರುವಂತಹ ದೇವಸ್ಥಾನ ಇರುವ ನೆಲ ಇದು. ಅನೇಕ ಮಹಾತ್ಮರುಗಳು ಸಾಧುಸಂತರುಗಳು ಬದುಕಿ ಸಾಧನೆ ಮಾಡಿದ ಪುಣ್ಯ ಭೂಮಿ ಇದು. ಅಲ್ಲಿ ಇಲ್ಲಿ ಮಂದಿರ, ಮಸೀದಿ, ಚರ್ಚುಗಳನ್ನು ತರತಮ ಭಾವವಿಲ್ಲದೆ ನಾವೆಲ್ಲ ಅನ್ಯೋನ್ಯವಾಗಿ ಬದುಕಬೇಕು ಅನ್ನುವ ಸಂದೇಶವನ್ನು ಜಗತ್ತಿಗೆ ಕೊಟ್ಟ ನೆಲ ಇದು ಅಂತ ಅವರು ಮಾತನಾಡುತ್ತಾರೆ. ಒಮ್ಮೆ ಯೋಚಿಸಬೇಕಾದ್ದು ಏನು ಗೊತ್ತಾ? ಮಗು ಅಂತ ನೀವು ಆಟ ಆಡಿಸ್ತೀರಲ್ಲ, ಆ ಮಗು ನಿಮ್ಮದ್ದಲ್ಲ. ಯಾಕೆ ಅಂದರೆ ನಿಮ್ಗೆ ಗೊತ್ತಿದೆ, ಪುಟ್ಟ ಮಗುವನ್ನು ನೀವು ತಾಯಿ ಮಡಿಲಲ್ಲಿ ಮಲಗಿಸಿಕೊಂಡಿರಬೇಕಿದ್ರೆ ಎಲ್ಲರೂ ಹೇಳ್ತಾರೆ ಆ ಮಗು ಯಾರು ಅಂತಂದರೆ ಅದು ಅವಳು ಮಗು ಅಂತಾರೆ. ಯಾಕೆ? ಜಗತ್ತಿನಲ್ಲಿ ನಗುವ ಮಗುವಿಗೆ 10 ತಾಯಂದಿರು, ಅಳುವ ಮಗುವಿಗೆ ಒಬ್ಬಳೇ ತಾಯಿ. ಒಂದು ಮಗು ಚೆನ್ನಾಗಿ ನಗುತ್ತಿದೆ ಅಂದರೆ ಮಗು ಎತ್ಕೊಳ್ರೆ ಅಂತ ಎಲ್ಲರೂ ಕುಣಿಸ್ಕೊಂಡು ಮೆರವಣಿಗೆ ಮಾಡುತ್ತಾರೆ. ರಚ್ಚೆ ಹಿಡಿದು ಅಳುವುದಕ್ಕೆ ಆರಂಭ ಮಾಡಿದರೆ ಮಗುವಿನ ಅಮ್ಮ ಎಲ್ಲಿದ್ದಾರೆ ಅಂತ ಹುಡುಕ್ತಾರೆ. ಅಪ್ಪನ ಹತ್ರ ತಗೊಂಡ್ರೆ ಅಪ್ಪ ಹೇಳ್ತಾನೆ ಅವಳೆಲ್ಲಿದ್ದಾಳೆ ಕೊಡಿ ಅಂತಾರೆ. ಆದ್ದರಿಂದ ಅಳುವ ಮಗುವಿಗೆ ಒಬ್ಬ ತಾಯಿ, ನಗುವ ಮಗುವಿಗೆ 10 ತಾಯಂದಿರು. ಈ ಅಳುವ ಮಗು ನಿಮ್ಮ ಮಡಲಲ್ಲಿ ಇರಬೇಕಿದ್ರೆ ಎಲ್ಲರೂ ಹೇಳಿದರು ಆ ಮಗು ಅವಳ ಮಗು ಅಂತ ತೋರಿಸ್ತಾರೆ. ಆ ಮಗು ಮಡಿಲಿಂದ ಜಾರಿ ಮನೆಯೊಳಗೆ ಹರಿದಾಡೋದಕ್ಕೆ ಆರಂಭ ಮಾಡಿದಾಗ ಅಪ್ಪ ಎತ್ತಿ ಮುದ್ದಿಸುವುದಕ್ಕೆ ಆರಂಭ ಮಾಡ್ತಾರೆ. ಆಗ ಹೇಳ್ತಾರೆ ಆ ಮಗು ಅದು ಅವನ ಮಗು ಅಂತ ಅಪ್ಪನನ್ನು ತೋರಿಸ್ತಾರೆ. ಮಗು ಅಪ್ಪನ ಜೊತೆ ಆಟ ಆಡುತ್ತದೆ. ಅಲ್ಲಿಂದ ಮನೆಯ ಅಂಗಳಕ್ಕೆ ಬರುತ್ತದೆ. ಮನೆಯಂಗಳಕ್ಕೆ ಬಂದಾಗ ಪಕ್ಕದ ಮನೆಯವರು ಹೇಳ್ತಾರೆ ಆ ಮಗು ಅವ್ರ ಮನೆಯದ್ದು ಅಂತ ಹೇಳ್ತಾರೆ. ಮಗು ಆಟ ಆಡ್ತಾ ಅಲ್ಲೇ ಬೀದಿಗೆ ಉಳಿದರೆ ಪಕ್ಕದವರು ಹೇಳ್ತಾರೆ ಆ ಮಗು ಅವರ ಮನೆಯದ್ದು ಅಂತಾರೆ. ಆ ಊರಲ್ಲೇ ಮಗು ಬೆಳೀತದೆ. ಏನೋ ಶಿಕ್ಷಣ ಕೊಡಬೇಕು ಅಂತ ಮಗುವನ್ನು ನೀವು ಪಕ್ಕದ ಊರಿಗೆ ಕಳಿಸ್ತೀರಿ. ಆ ಶಾಲೆಗೆ ಹೋಗ್ತಾ ಇರುವ ಮಗುವನ್ನು ನೋಡಿದವರು ಪರಿಚಯದವರು ಹೇಳ್ತಾರೆ ಆ ಮಗು ಪಕ್ಕದ ಊರಿನ ಮಗು ಅಂತ ತೋರಿಸ್ತಾರೆ. ಹೀಗೆ ಮಗು ಬೆಳೀತಾ ಆ ರಾಜ್ಯದ ಮಗು, ಆ ದೇಶದ ಮಗು ಅಂತ ಗುರುತಿಸಲ್ಪಡುತ್ತದೆ.
ನಾಳೆ ಆ ಮಗು ಅತ್ಯಂತ ಎತ್ತರಕ್ಕೆ ಬೆಳೆದಾಗ ನಿಮ್ಮ ಮಡಿಲಲ್ಲಿ ಮಲಗಿದ್ದ ಪುಟ್ಟ ಮಗು ನಾಳೆ ವಿಶ್ವಮಾನವನಾಗಿ ಬೆಳಗುತ್ತಾನೆ. ಇದಕ್ಕೆ ಕಾರಣ ಏನು? ನಾವು ಕೊಡಬೇಕಾದ ಸಂಸ್ಕಾರ ಅಷ್ಟೇ. ಆದ್ದರಿಂದ ನಮ್ಮಲ್ಲಿ ಹೇಳಿದರು ವಯಂ ಅಮೃತಸ್ಯ ಪುತ್ರಾಹ, ನಾವು ದೇವರ ಮಕ್ಕಳು ಅಂತಂದರು. ಯಾಕೆ ಅಂದರೆ ಮಗು ಅಂತಂದರೆ ಕೇವಲ ನಮಗೆ ಹುಟ್ಟಿದೆ ಅನ್ನುವ ಕಾರಣಕ್ಕೆ ಅದು ನಮ್ಮದ್ದಲ್ಲ, ಅದು ಭಗವಂತ ಕೊಟ್ಟದ್ದು, ಅದು ಈ ಜಗತ್ತಿನ ಆಸ್ತಿ ಅನ್ನುವ ಭಾವ ನಮ್ಮಲ್ಲಿರಬೇಕು. ಮತ್ತು ಇನ್ನೊಂದಿದೆ, ಕನಸು ಕಾಣುವುದಕ್ಕೆ ದುಡ್ಡು ಕೊಡಬೇಕು ಅಂತಿಲ್ಲ. ನಿಮ್ಮ ಮಗು ಏನಾಗಬೇಕು ಅಂತ ನಿಮಗೆ ಕೇಳಿದ್ರೆ ಎಲ್ಲೋ ಅರೆ ಬರೆ ಬಟ್ಟೆ ತೊಟ್ಕೊಂಡು ಇನ್ನೇನೋ ಮಾಡಿಕೊಂಡು ಇನ್ಯಾರೋ ಏನೋ ಮಾತಾಡುವಂಥ ಮಗುವಾಗಬೇಕು ಅನ್ನೋ ಯೋಚನೆ ಬೇಡ. ಇಲ್ಲ ನನ್ನ ಮಗ ಇನ್ನೇನಾದರೂ ಮಾಡಲಿ, ಯಾರಿಗಾದರೂ ಅನ್ಯಾಯ ಮಾಡಲಿ, ಯಾರಿಗಾದರೂ ಮೋಸ ಮಾಡಲಿ, ಅವೇನೋ ದುಡ್ಡು ಮಾಡ್ಕೊಂಡಿರಲಿ, ಈ ಯೋಚನೆ ಬೇಡ. ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಒಂದು ಒಳ್ಳೆಯ ಮಾತನ್ನು ಹೇಳುತ್ತಾರೆ. ಏನು ಗೊತ್ತಾ? ನೀವು ಬೇಕಾದಷ್ಟು ದುಡ್ಡು ಮಾಡಿ, ಆದರೆ ಕಾನೂನಿನ ಚೌಕಟ್ಟಿನೊಳಗೆ ಮಾಡಿ, ನಿಮಗೆ ಗೌರವ ಇದೆ ಅಂತಾರವರು. ಆದ್ದರಿಂದ ನೀವು ಯೋಚನೆ ಮಾಡಬೇಕಾದ್ದೇನು ಅಂದರೆ, ನನ್ನ ಮಗು ಬೆಳೆಯಲಿ, ಅದೊಂದು ಧರ್ಮದ ತಳಹದಿಯಲ್ಲಿ ಬೆಳೆಯಲಿ, ನನಗೆ ಮಾತ್ರ ಅಲ್ಲ, ನನ್ನ ಊರಿಗಲ್ಲ, ಇಡೀ ಜಗತ್ತಿಗೆ ಕೊಡುಗೆ ಕೊಡುವಂತಹ ವಿಶ್ವಮಾನವನಾಗಿ ಬೆಳಗಲಿ ಅಂತ ನೀವು ಕನಸು ಕಟ್ಟಿಕೊಳ್ಳಿ. ನಾಳೆ ಆ ಮಗು ಬೇರೆ ಏನು ಮಾಡದಿದ್ದರೂ ಚಿಂತಿಲ್ಲ, ಅಪ್ಪ ಅಮ್ಮನನ್ನು ಅನಾಥಾಶ್ರಮಕ್ಕಂತೂ ಅವ ಹಾಕೋದಿಲ್ಲ. ಅಷ್ಟರ ಮಟ್ಟಿಗಾದರೂ ಭಾಗ್ಯ ತಾನೆ. ಇವತ್ತು ಮನುಷ್ಯತ್ವ ಕಳೆದೋಗಿದೆ. ನಾವು ಹೇಳುತ್ತೇವೆ ಮನುಷ್ಯತ್ವ ಇಲ್ವಾ, ಮನುಷ್ಯತ್ವ ಇಲ್ಲ ಅಂತ. ಸಂತೋಷ್ ಹೆಗಡೆ ಅವರು ಹೇಳಿದ ಒಂದು ಉದಾಹರಣೆ ನಿಮ್ಮ ಮುಂದೆ ಹೇಳಬೇಕು ನಾನು. ಅವರು ಒಂದು ಘಟನೆಯಲ್ಲಿ ಸಮಾಜದ ಎರಡು ಮುಖಗಳನ್ನು ತೆರೆದಿಡ್ತಾರೆ. ಏನು ಅಂದರೆ, ಒಬ್ಬರಿಗೆ ಆಕ್ಸಿಡೆಂಟ್ ಆಯ್ತಂತೆ. ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ. ಅವನ ಸೊಂಟದ ಹತ್ರ ವಾಹನ ಹರಿದು ಹೋಗಿ ಅವನ ತೊಡೆ ಹತ್ರ ದೇಹ ಇಬ್ಬಾಗ ಆಗಿದೆ. ಜೀವ ಇದ್ದಾನವನು. ಅವನನ್ನು ಎತ್ತಿ ಎಲ್ಲೋ ಕರ್ಕೊಂಡು ಹೋಗೋದು ಬಿಟ್ಟಿದ್ದಾರೆ. ಸುತ್ತಮುತ್ತ ನಿಂತ್ಕೊಂಡು ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡುತ್ತಿದ್ದಾರಂತೆ. ವಿಡಿಯೋ ಮಾಡ್ತಾರೆ. ಇನ್ನು ಅಷ್ಟೊತ್ತಿಗೆ ಯಾರೋ ಪುಣ್ಯಾತ್ಮರು ಹೇಳಿ ಆ್ಯಂಬುಲೆನ್ಸ್ ಕರ್ಕೊಂಡು ಬಂದವನು. ಆ್ಯಂಬುಲೆನ್ಸ್ಗೆ ಹಾಕಬೇಕಿದ್ರೆ ಅವನು ಹೇಳುತ್ತಾನಂತೆ, ನಾನು ಬದುಕ್ತೇನೆ ಇಲ್ಲೋ ಗೊತ್ತಿಲ್ಲ, ದಯವಿಟ್ಟು ನನ್ನ ಕಣ್ಣನ್ನೊಂದು ದಾನ ಮಾಡಿ ಅಂತಾನೆ. ಯೋಚನೆ ಮಾಡಿ, ಬಿದ್ದು ಜೀವನ್ಮರಣ ಹೋರಾಟದಲ್ಲಿರುವ ಅವನ ವಿಡಿಯೋ ಮಾಡುವ ಜನ ಇದ್ದಾರೆ. ಮನುಷ್ಯತ್ವ ಇಲ್ಲ. ತಾನು ಬದುಕ್ತೇನೋ ಇಲ್ವೋ ಗೊತ್ತಿಲ್ಲ, ನನ್ನ ಕಣ್ಣು ಅದು ನೇತ್ರದಾನ ಮಾಡಬಿಡಿ, ಯಾರಿಗೋ ಕಣ್ಣು ಕಾಣಲಿ ಅಂತ ಯೋಚನೆ ಮಾಡುತ್ತಾನೊಬ್ಬ ಮನುಷ್ಯ. ಹಾಗಿದ್ದರೆ ಭಾರತಕ್ಕೆ ಬಡತನ ಇಲ್ಲ ಅನ್ನೋದು ಈ ಕಾರಣಕ್ಕೆ. ಯಾಕೆ ಅಂದರೆ ನಮ್ಮಲ್ಲಿ ಹೃದಯ ಶ್ರೀಮಂತಿಕೆ ಇವತ್ತೇವರೆಗೆ ಕುಂದಿದ್ದಿಲ್ಲ. ಹಾಗಿದ್ರೆ ಈ ಮೌಲ್ಯವನ್ನು ಹೇಳಿಕೊಡಬೇಕಾದವರು ಯಾರು? ಈ ಮೌಲ್ಯ ಹೇಳಿಕೊಡಬೇಕಾದವರು ಯಾರು ಅಂದರೆ ತಾಯಂದಿರು. ಯಾಕೆ ಅಂತ ನಾನು ಹೇಳುವುದಕ್ಕೆ ಹೊರಟ್ರೆ ಒಂದು 2-3 ಗಂಟೆ ಮಾತನಾಡಬಲ್ಲೆ. ತಮಾಷೆಗೆ ನಿಮಗೊಂದು ಉದಾಹರಣೆ ಹೇಳಬೇಕು. ಮಕ್ಕಳನ್ನು ಅಮ್ಮ ಹೇಗೆ ತಿದ್ದಬೇಕು ಅಂತ ಹೇಳ್ಕೊಳ್ತೇನೆ, ಕೇಳಿ. ನಮ್ಮಪ್ಪ ಬೀಡಿ ಸೇರ್ತಾ ಇದ್ರು. ಬೀಡಿ ಸೇರ್ತಾ ಇರಬೇಕಿದ್ರೆ ಅದೇನೋ ಬೀಡಿ ಸೇರ್ತಾರೆ, ಮೂಗಲ್ಲಿ ಹೊಗೆ ಹೋಗ್ತದೆ, ಬಾಯಲ್ಲಿ ಹೊಗೆ ಬಿಡ್ತಾರೆ. ಏನೋ ಮಜಾ ಇರಬೇಕು, ಒಂದು ದೊಡ್ಡ ಮನುಷ್ಯ ಅವ ಬೀಡಿ ಸೇದವನು ಅಂತ ನಮ್ಗೆ ಭ್ರಮೆ. ನಮಗೂ ಬೀಡಿ ಸೇದಬೇಕು ಅಂತ ಅನ್ನಿಸ್ತು. ನಾವು ಸಣ್ಣ ಹುಡುಗರಾಗ 2ನೇ ಕ್ಲಾಸು 3ನೇ ಕ್ಲಾಸು. ಬೀಡಿ ಸೇದೋದು ಹೇಗೆ? ಅಪ್ಪ ಬೀಡಿ ಸೇದಿ ಬಿಸಾಡ್ತಿದ್ರು. ಯಾಕೆಂದರೆ ಸೇದಿ ಗಿಡ್ಡಾದ ಬೀಡಿ ಅವ್ರ ಬೆರಳಿ ಸಿಗ್ತಿರ್ಲಿಲ್ಲ, ನಮ್ಮ ಬೆರಳಿ ಸಿಗ್ತಿತ್ತಲ್ಲ. ಅಪ್ಪ ಆ ಕಡೆ ಹೋದಾಗ ನಾವು ಆ ಬೀಡಿ ತುಂಡನ್ನು ಸೇದ್ತಾಯಿದ್ವಿ. ನಾನು ಸೇದ್ತಾ ಇದ್ದೆ. ಆಯಿತು, ಹಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ನನ್ನ ಬುದ್ಧಿವಂತಿಕೆ ನೋಡಿ ನನ್ನ ತಮ್ಮ ನನ್ನ ಜೊತೆ ಆದ. ನಾವಿಬ್ಬರು ಸೇದೋದಕ್ಕೆ ಆರಂಭ ಮಾಡೋದು. ಅಮ್ಮ ಹೇಳಿದ್ರು, ಮಗ ಅದು ಮಾಡಬೇಡ, ಒಳ್ಳೆಯದಲ್ಲ ಅಂದರು. ನಮ್ಮ ಅಮ್ಮ ಏನು ಮನೇಲಿ ಸ್ಮಾರ್ಟ್ ಫೋನ್ ಹಿಡ್ಕೊಂಡು ಫೇಸ್ಬುಕ್ಕು ಯೂಟ್ಯೂಬ್ ಅಂತ ನೋಡಿಕೊಂಡು ಆನ್ಲೈನ್ ಫೇಸ್ಬುಕ್ಕಲ್ಲಿ ನೋಡ್ಕೊಂಡು ಅಡುಗೆ ಮಾಡ್ತಾಳೆ ನಮ್ಮಮ್ಮ. ಅವಳೆಲ್ಲ ಗದ್ದೆ ಕೆಲಸಕ್ಕೆ ಹೋಗೋಳು, ಅಲ್ಲಿ ದನ ಕಾಯ್ಲಿಕ್ಕಂತೆ ಮತ್ತಿನ್ನೇನೋ ಮಗದ ಹೋಗ್ತಿದ್ರು. ಅಮ್ಮ ಆಚೆಗೆ ಹೋದ ತಕ್ಷಣ ನಮ್ಮ ಕೆಲಸ ಮುಂದುವರಿಯುತ್ತಿತ್ತು. ಹೀಗೆ ಸುಮಾರು ದಿನ ಕಳೆದೋಯ್ತು. ಒಂದು ದಿವಸ ಏಕಾಏಕಿ ಅಮ್ಮ ಕೇಳ್ತಾರೆ, ಮಗ ಬೀಡಿ ಬೇಕಾ ಅಂದರು. ದೇವರ ಸ್ವರ್ಗ ಕೈ ಬಂದಂಗಾಯಿತು. ಬೀಡಿ ಬೇಕಾ ಅಂತ ಅಮ್ಮನೇ ಕೇಳ್ತಾಳಲ್ಲ. ಹಾಂ ಅಂದೆ. ಆಗೋ ಮಗ ಒಲ್ಲ ಬೀಡಿ ಇದೆ ತಗೊಂಡು ಬಾಂದ್ಲು. ಮಾಮೂಲಿ ಬೀಡಿಗಿಂತ ಉದ್ದವಾದ ಬೀಡಿ ಅಂಗಳದಲ್ಲಿತ್ತು. ಅಮ್ಮ ತಗೊಂಡು ಬರಲಿಕ್ಕೆ ಹೇಳಿ ತಂದು ಕೊಟ್ಟೆ. ಬಾ ಮಗ ಕೂತ್ಕೋ ಅಂತ ಪಕ್ಕದಲ್ಲಿ ಕೂರಿಸಿ ಆ ಬೀಡಿ ಹಚ್ಚಿ ತಗೋ ಮಗ ಅನ್ಸೇದು ಬಾಯಿಗಿಡ್ತಾಳೆ. ಯಾವ ಅಮ್ಮ ಇರ್ಲಿಕ್ಕೆ ಸಾಧ್ಯ ಈ ಜಗತ್ತಿನಲ್ಲಿ? ತುಂಬ ಖುಷಿಯಾಯಿತು. ಅಮ್ಮ ಬಾಯಿಗೆ ಹಚ್ಚಿ ಇಟ್ಟರು ಅಂದೆ ಗಟ್ಟಿಯಾಗಿ ಹೊಗೆ ಬಿಡಬೇಕು ಅಂತ 2 ಸಾರಿ ಸೇದಿದ್ದೇನೆ. ಕಣ್ಣು ಮೇಲಾಗಿ ಕೈಕಾಲು ನೆಟ್ಟಗಾಗಿ ಬಿದ್ದುಬಿಟ್ಟೆ ನಾನು. ಕಾರಣ ಏನು ಅಂದರೆ, ನಮ್ಮ ಕಡೆ ಒಂದು ಸಣ್ಣ ಮೆಣಸು ಬರುತ್ತೆ, ಜೀರಿಗೆ ಮೆಣಸು ಅಂತಾರೆ ಅದಕ್ಕೆ. ಸಿಕ್ಕಾಬಟ್ಟೆ ಖಾರ ಇದೆ ಅದು.
ಅಮ್ಮ ಏನು ಮಾಡಿದ್ದಾರೆ ಅಂದರೆ ಆ ಮೆಣಸನ್ನು ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಪುಡಿ ಮಾಡಿ ಅದರಲ್ಲೇ ಬೀಡಿ ಕಟ್ಟಿ ಅಂಗಳಕ್ಕೆ ಬಿಸಾಡಿ ಮಗನಿಗೆ ಬೀಡಿ ಹುಚ್ಚು ಬಿಡಿಸ್ಬೇಕು ಅಂತ ಕಟ್ಟಿ ಕೊಟ್ಟಿದ್ರು. ಆದರೆ ನೆನಪಿಟ್ಟುಕೊಳ್ಳಿ, ಅಮ್ಮ ಆವತ್ತು ಯಾವ ಬೀಡಿಯನ್ನು ಕೊಟ್ಟರಲ್ಲ, ಆವತ್ತಿಂದ ಇವತ್ತಿನವರೆಗೆ ನಾನು ಬೀಡಿ ಮುಟ್ಟಲಿಲ್ಲ, ಬೀಡಿ ಸೇದೋರನ್ನು ಕಂಡ್ರೆ ನನಗೆ ಆಗುವುದಿಲ್ಲ. ಹಾಗಿದ್ರೆ ಮುಂದಿನ ನಡೆ ಏನು ಅಂದರೆ, ನಮ್ಮಪ್ಪ ಈ ಘಟನೆ ಅಪ್ಪನಿಗೆ ಗೊತ್ತಾಯಿತು. ನನ್ನ ಮಗನ ಬೀಡಿ ಹುಚ್ಚು ಬಿಡಿಸ್ತೇನೆ ಅಂತ ನನ್ನ ಹೆಂಡತಿ ನನ್ನ ಮಗನಿಗೆ ಹೀಗೆ ಬೀಡಿ ಕೊಟ್ಟು ಕಡೆಗೆ ನನ್ನ ಮಗನಿಗೆ ಹೊಗೆ ಬಿದ್ದರೆ ಕಷ್ಟ ಅಂತ ನಮ್ಮ ಅಪ್ಪನಿಗೆ ಅರ್ಥ ಆಯ್ತೇನೋ. ನಮ್ಮಪ್ಪ ಏನು ಮಾಡ್ತಾರೆ ಅಂದರೆ, ಒಂದು ದಿವಸ ಧರ್ಮಸ್ಥಳದ ಪಕ್ಕದ ಬೆಳ್ತಂಗಡಿಗೆ ಹೋಗ್ತಾರೆ. ಅಲ್ಲೊಂದು ಜನಜಾಗೃತಿ ಸಭೆ ನಡೆಯುತ್ತದೆ. ಆ ಸಭೆಯಲ್ಲಿ ಮಾತನಾಡ್ತಾ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರು ಒಂದು ಮಾತು ಹೇಳಿದ್ರಂತೆ, ಜೀವನದಲ್ಲಿ ನೀವು ಯಾವುದಾದರೂ ದುರಭ್ಯಾಸಗಳಿಗೆ ಹಣ ವಿನಿಯೋಗ ಮಾಡ್ತಾ ಇದ್ದೀರಿ ಅಂದರೆ ಅದನ್ನು ಬಿಟ್ಟು ಅದನ್ನು ಜಾಗ್ರತೆಯಾಗಿಟ್ಟುಕೊಳ್ಳಿ, ಅದು ನಿಮ್ಮ ಬದುಕಿನ ಅವಶ್ಯಕತೆಗಳನ್ನ ಪೂರೈಸ್ತದೆ ಅಂತ ಒಂದು ಮಾತು ಹೇಳಿದ್ರಂತೆ. ನಮ್ಮ ಅಪ್ಪನಿಗೆ ಏನೋ ಹೌದು ಅಂತ ಅನ್ನಿಸ್ತು. ನಮ್ಮಪ್ಪ ಆವತ್ತಿಂದ ಬೀಡಿ ಸೇದುವುದು ಬಿಡ್ತಾರೆ. ಬೀಡಿ ಸೇದುವುದಕ್ಕೆ ಖರ್ಚು ಮಾಡ್ತಿದ್ದ ದುಡ್ಡನ್ನು ಹಾಗೇ ಜೋಡಿಸಿಡ್ತಾರೆ. ಅತ್ಯಂತ ಸಂತೋಷದಿಂದ ಹೇಳ್ತೇನೆ, ನಮ್ಮಪ್ಪ ಬೀಡಿ ಸೇದುವುದನ್ನು ಬಿಟ್ಟು ಜೋಡಿಸಿಟ್ಟ ದುಡ್ಡಲ್ಲಿ ನನ್ನನ್ನು 10ನೇ ಕ್ಲಾಸ್ ಓದಿಸಿದ್ದಾರೆ. 10ನೇ ಕ್ಲಾಸ್ ಓದಿಸಿದ್ದಾರೆ. ನಾನು ಯಾಕೆ ಈ ಮಾತು ಹೇಳ್ತೇನೆ ಅಂದರೆ, ದಯವಿಟ್ಟು ಇಲ್ಲಿ ಕುಳಿತಿರುವ ಅಥವಾ ನೇರ ಪ್ರಸಾರ ಇದ್ದರೆ ನೋಡ್ತಾ ಇರುವ ಅಥವಾ ನನ್ನ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿರುವ ಯಾವ ತಾಯಿ ತಂದೆಗಳಾದರೂ ಅಷ್ಟೇ, ನಿಮ್ಮಲ್ಲಿ ಅತ್ಯಂತ ಪ್ರೀತಿಯಿಂದ ಕೈ ಮುಗಿದು ವಿನಂತಿ ಮಾಡುತ್ತೇನೆ, ನಿಮಗೆ ಯಾವುದಾದ್ರೂ ದುರಭ್ಯಾಸಗಳಿದ್ದರೆ, ನೀವು ಬೇಕು ಅಂತ ಮಾಡಿದ್ದೀರಿ ಅಂತಲ್ಲ. ಧರ್ಮಸ್ಥಳ ಹೆಗ್ಗಡೆ ಅವ್ರು ಮಾತು ಹೇಳ್ತಾರೆ, ಮದ್ಯಪಾನ ಮಾಡುವ ವ್ಯಕ್ತಿ ಕೆಟ್ಟವನಲ್ಲ, ಮದ್ಯಪಾನ ಕೆಟ್ಟದು ಅಂತ. ಹಾಗೆ ನಿಮಗೆ ಯಾವುದಾದ್ರೂ ದುರಭ್ಯಾಸಗಳು ಯಾವುದೋ ಕಾರಣದಿಂದ ಅಂಟಿಕೊಂಡದ್ದಿದ್ದರೆ ದಯವಿಟ್ಟು ಆ ದುರಭ್ಯಾಸಗಳಿಂದ ಹೊರಗೆ ಬನ್ನಿ. ಅದಕ್ಕಾಗಿ ಖರ್ಚು ಮಾಡುವ ದುಡ್ಡನ್ನು ಜಾಗ್ರತೆಯಾಗಿ ಜೋಪಾನವಾಗಿಟ್ಟು ನಿಮ್ಮ ಮಗುವಿನ ಭವಿಷ್ಯತ್ತಿಗಾಗಿ ಕೊಡಿ. ಆಗ ನೀವು ನಿಮ್ಮ ಮಗುವಿನ ಮುಂಭಾಗದಲ್ಲಿ ತಲೆ ಎತ್ತಿ ನಿಲ್ಲುವುದಕ್ಕೆ ಸಾಧ್ಯ ಆಗುತ್ತದೆ. ಮಗು ತಪ್ಪು ಮಾಡಿದಾಗ ತಿದ್ದುವುದಕ್ಕೆ ಸಾಧ್ಯ ಆಗ್ತದೆ. ಮಾತ್ರ ಅಲ್ಲ, ಆ ಮಗು ನಾಳೆ ಸಮಾಜದಲ್ಲಿ ಹೋಗಿ ಹೇಳ್ತಾರೆ, ನಮ್ಮ ಅಪ್ಪ ಇಂಥವರು ಅಂತ ಮಗು ಎದೆ ತಟ್ಟಿ ಹೇಳುವ ಹಾಗೆ ನಮ್ಮ ಬದುಕಿರಬೇಕೇ ಹೊರತು, ನೋಡ್ತಿರೋ ಅಪ್ಪನನ್ನು ನೋಡಿ ನಾನು ನಮ್ಮ ಅಪ್ಪ ಅಂದರೆ ನನ್ನ ಮರ್ಯಾದೆ ಹೋಗ್ತದೆ ಅಂತ ಅಡ್ಡದ ದಾರಿಯಲ್ಲಿ ಓಡುವಂತೆ ನಮ್ಮ ಬದುಕು ಆಗಬಾರದು. ಅದಕ್ಕಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ, ದಯವಿಟ್ಟು ನಿಮ್ಮಲ್ಲಿ ಏನಾದರೂ ದುರಭ್ಯಾಸಗಳಿದ್ದರೆ ಅದರಿಂದ ಹೊರಗೆ ಬನ್ನಿ. ಮಕ್ಕಳ ಮತ್ತು ನಿಮ್ಮ ಸಾಂಸಾರಿಕ ಬದುಕಿನ ಚೆಲುವಿಕೆಗೆ ನೀವು ಕಾರಣರಾಗಿ ಅನ್ನೋದು ನನ್ನ ಅಪೇಕ್ಷೆ. ಮಾತ್ರ ಅಲ್ಲ, ನಮ್ಗೆ ಗೊತ್ತಿದೆ, ಜಗತ್ತಿನ ಎಲ್ಲರೂ ಶ್ರೀಮಂತರಲ್ಲ, ಬಡವರಾದವರೆಲ್ಲರೂ ನಿರ್ಗತಿಕರೂ ಅಲ್ಲ. ನಮ್ಮಪ್ಪನಿಗೆ ಕಷ್ಟ ಬಂತು. ನಾನು 10ನೇ ಕ್ಲಾಸ್ ಓದಬೇಕಿದ್ರೆ ನಮ್ಮಪ್ಪನಿಗೆ ಅನ್ಯಾನ್ಯ ಕಾರಣದಿಂದ ತುಂಬ ಖರ್ಚು ಬಂತು. ನಾವು 4 ಜನ ಮಕ್ಕಳು. ನಮ್ಮಪ್ಪನಿಗೆ ಒಂದು ದಿವಸ ಅರ್ಜೆಂಟ್ ದುಡ್ಡು ಬೇಕಿತ್ತು. ಅವ್ರಿಗೆ ಬೇಕಿದ್ದದೊಂದು 500 ರೂಪಾಯಿ. ನಮ್ಮ ಅಪ್ಪನ ಹತ್ರ 500 ರೂಪಾಯಿ ಇರಲಿಲ್ಲ. ನನ್ನನ್ನು ಅಪ್ಪ ಬೀಡಿ ಸೇದುವುದನ್ನು ಬಿಟ್ಟು ಶಾಲೆಗೆ ಹೋಗುವಂತ ಕಳಿಸ್ತಿದ್ರನ್ನಲ್ಲ, ಪರೀಕ್ಷೆಗೆ ಹೋಗಬೇಕಿದ್ರೆ ದಿನಕ್ಕೆ 30 ರೂಪಾಯಿ ಕೊಡ್ತಿದ್ರು. ಅದರಲ್ಲಿ 20 ರೂಪಾಯಿ ಖರ್ಚು ಮಾಡಿ 10 ರೂಪಾಯಿಯನ್ನು ಹಾಗೆ ಜೋಡಿಸಿಟ್ಟಿದ್ದೆ. ಆ ಜೋಡಿಸಿಟ್ಟ 10 ರೂಪಾಯಿ 120 ರೂಪಾಯಿಗಳಾಗಿತ್ತು. ಒಂದು ದಿವಸ ಅಪ್ಪ ಕೇಳಿದ್ರು, ಮಗನ ದುಡ್ಡಿದೆಯಾ ಅಂತ ಕೇಳಿದ್ರು. ಅಪ್ಪ ಇಲ್ಲಿದೆ ಅಂತ 120 ರೂಪಾಯಿ ಕೊಟ್ಟೆ ನನ್ನ ಅಪ್ಪನಿಗೆ. ಅಪ್ಪನ ಮುಖ ನೋಡಿದೆ, ಸುಮ್ಮನೆ ಹೋದರು. ಯಾಕೆ ಹೇಳ್ತೇನೆ ಗೊತ್ತಾ? ದುರಭ್ಯಾಸವನ್ನು ಬಿಟ್ಟು ಮಗನಿಗಾಗಿ ಕೊಟ್ಟ ದುಡ್ಡು, ಆ ಮಗ ಅದನ್ನು ಜಾಗ್ರತೆ ಮಾಡುವುದಕ್ಕೆ ಯೋಚನೆ ಮಾಡಿದರೆ ತನ್ನಲ್ಲಿದ್ದದ್ದನ್ನು ಅಪ್ಪನ ಕಷ್ಟಕ್ಕೆ ಕೊಡುವ ಬುದ್ಧಿಯು ಆ ಮಗುವಿಗೆ ಬೆಳೆಯುತ್ತದೆ. ಹಾಗಾಗಿ ಮಕ್ಕಳನ್ನು ಆ ಮನಸ್ಥಿತಿಯಲ್ಲಿ ಬೆಳೆಸಿ. ಯಾಕೆ ಅಂದರೆ ನಮ್ಮ ಮಕ್ಕಳು ಕಷ್ಟಪಡಬಾರದು ಅಂತ ಅಪ್ಪ ಅಮ್ಮ ಬಯಸುವುದು ಅಪರಾಧ ಅಲ್ಲ. ಆದರೆ ನಾನು ಜೀವನದಲ್ಲಿ ಏನು ಕಷ್ಟಪಟ್ಟಿದ್ದೇನೆ ಅನ್ನುವುದನ್ನು ನಮ್ಮ ಮಕ್ಕಳಿಗೆ ನಾವು ಹೇಳದೇ ಇದ್ದರೆ ಅದು ದೊಡ್ಡ ಅಪರಾಧ ಆಗುತ್ತದೆ. ಆ ಕಾರಣಕ್ಕೆ ನಿಮ್ಮ ಜೀವನದ ಕಷ್ಟದ ಕಥೆಯನ್ನು ನಿಮ್ಮ ಮಕ್ಕಳಿಗೆ ಹೇಳಿ ನಿಮ್ಮ ಮಕ್ಕಳು ಸುಖವಾಗಿ ಬೆಳೆಯುವಂತೆ ಮಾಡಿ. ಎಲ್ಲಕ್ಕಿಂತಲೂ ಮೊದಲು ನಿಮ್ಮ ಮಕ್ಕಳು ಮನುಷ್ಯರಾಗುವಂತೆ ನೋಡಿಕೊಳ್ಳಿ. ಯಾಕೆ ಅಂದರೆ ಬಹುಶಃ ಈ ಪರಿಸರಕ್ಕೆ ಬಂದರೆ ತುಂಬ ಬೇಸಾಯ ಗದ್ದೆಗಳ ಜಮೀನು ನೋಡ್ತಾ ಬರ್ತೇವೆ ನಾವು. ಎಷ್ಟು ಜನ ಕೃಷಿಕರಿದ್ದಾರೆ. ಎಲ್ಲರೂ ಸರ್ಕಾರಿ ಉದ್ಯೋಗದಲ್ಲಿರುವವರಲ್ಲ, ಎಲ್ಲರೇನೋ ದೊಡ್ಡ ಬಿಸ್ನೆಸ್ ಮಾಡಿದವರಲ್ಲ, ಎಲ್ಲರಿಗೋ ಎಲ್ಲಿಂದೋ ಯಾರೂ ದುಡ್ಡು ಕಳಿಸೋದಿಲ್ಲ. ದಿನ ಬೆಳಗಾದರೆ ಎದ್ದು ಹಣೆಯ ಬೆವರು ಸುರಿಸಿ ದುಡಿಯುವಂಥ ಶ್ರಮಜೀವಿಗಳು ಅನೇಕರು ಈ ಕಡೆಯಲ್ಲಿದ್ದಾರೆ.
ಅಲ್ಲ, ಒಬ್ಬಾಕೆ ತಾಯಿ ಇನ್ನೆಲ್ಲ ಹೋಟ್ಲಲ್ಲೋ ಇನ್ಯಾರ್ದೋ ಮನೆಯಲ್ಲೋ ಕೆಲಸ ಮಾಡಿಕೊಂಡು ಬಂದು ಸಂಸಾರದ ಜೀವನವನ್ನು ನಡೆಸಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವ ತಾಯಂದಿರಿದ್ದಾರೆ ಸಮಾಜದಲ್ಲಿ. ಬದುಕಿನಲ್ಲಿ ಯಾರಿಗೂ ಶಾಶ್ವತ ಅಲ್ಲ. ಒಂದು ವೇಳೆ ಗಂಡ ಹೆಂಡತಿ ಮಕ್ಕಳು ಅಂತ ಬದುಕ್ತಾ ಇರುವ ಕಾಲಘಟ್ಟದಲ್ಲಿ ಎಲ್ಲೋ ನಮ್ಮ ನಿರೀಕ್ಷೆಗೂ ಮೀರಿ ಗಂಡ ತನ್ನನ್ನು ಅಗಲಿ ಹೋದರೆ ಮಕ್ಕಳ ಜವಾಬ್ದಾರಿಯನ್ನು, ತನ್ನ ಬದುಕಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸ್ಥಾನಕ್ಕೆ, ಮಾನಕ್ಕೆ, ಪ್ರಾಣಕ್ಕೆ ಬೇಕಾಗಿ ಭಯಪಡುತ್ತಾ ಬದುಕನ್ನು ಕಟ್ಟಿಕೊಳ್ಳುವ ತಾಯಂದಿರಿದ್ದಾರೆ ಸಮಾಜದಲ್ಲಿ. ಹಾಗಿದ್ರೆ ಅವರ ಬದುಕಿನ ಆಶಯ ಏನು? ನನ್ನ ಮಗು ಒಳ್ಳೆಯವರಾಗಬೇಕು ಅನ್ನೋದು ಮಾತ್ರ. ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದಿಷ್ಟೇ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಹೇಳಿ, ಪ್ರೀತಿಯಿಂದ ಹೇಳಿ, ಅಭಿಮಾನದಿಂದ ಹೇಳಿ, ಕರುಣೆ ತೋರಿಸುವ ಕೆಲಸವನ್ನು ಮಾಡಿ. ಯಾಕೆ ಗೊತ್ತಾ? ಭಾರತದಲ್ಲಿ ಭಿಕ್ಷುಕರಿದ್ದಾರೆ ಅಂತ ಹೇಳ್ತಿದ್ರು, ಭಿಕ್ಷುಕರ ದೇಶ ಅಂತ ಬೈತಿದ್ದರು. ನನಗೆ ಇತ್ತೀಚೆಗೆ ಯಾಕೋ ಒಮ್ಮೆ ಹಾಗೆ ಹೇಳಿದರೂ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ? ನಮ್ಮ ಕುಂದಾಪುರದ ಹತ್ರ ಒಂದು ಸಾಲಿಗ್ರಾಮ ಅಂತ ಊರಿದೆ, ಅಲ್ಲೊಂದು ನರಸಿಂಹ ದೇವರ ದೇವಸ್ಥಾನ ಇದೆ. ಆ ಪರಿಸರದಲ್ಲಿ ಒಬ್ಬಾಕೆ ತಾಯಿ ಭಿಕ್ಷೆ ಬೇಡುತ್ತಾ ಇದ್ಲು. ಒಂದು ದಿವಸ ನೋಡಿದ್ರೆ ಪತ್ರಿಕೆಯಲ್ಲಿ ಪ್ರಕಟ ಆಯಿತು, ಆ ಪರಿಸರದಲ್ಲಿ ಭಿಕ್ಷೆ ಬೇಡುತ್ತಾ ಇದ್ದ ತಾಯಿ ಸಾಲಿಗ್ರಾಮದ ನರಸಿಂಹ ದೇವರ ದೇವಸ್ಥಾನದ ಅನ್ನದಾನ ನಿಧಿಗೆ 1,00,000 ರೂಪಾಯಿಗಳ ದೇಣಿಗೆಯನ್ನು ಕೊಟ್ಟಿದ್ದಾಳೆ ಅಂತ. ಯೋಚನೆ ಮಾಡಿ, ಭಾರತದಲ್ಲಿರುವ ಭಿಕ್ಷುಕರಿಗೆ ಎಂಥ ಧರ್ಮ ಪ್ರಜ್ಞೆ ಇದೆ. ಮೊನ್ನೆ ಫೇಸ್ಬುಕ್ಕಲ್ಲಿ ಬರ್ತಿತ್ತು, ಒಬ್ಬಾಕೆ ತಾಯಿ ಭಿಕ್ಷೆ ಬೇಡಿ 7,00,000 ರೂಪಾಯಿಗಳನ್ನು ಒಂದು ದೇವಸ್ಥಾನಕ್ಕೆ ಕೊಟ್ಟಿದ್ದಾಳೆ ಅಂತ. ಹಾಗಿದ್ದರೆ ಅವಳ ಪಾಪ ಯಾವ ಜನ್ಮದ ಕರ್ಮವೋ ಗೊತ್ತಿಲ್ಲ, ಹೊಟ್ಟೆಯ ಹಸಿವಿಗಾಗಿ 10 ಮಂದಿಯ ಮುಂದೆ ಕೈ ಚಾಚಬೇಕಾದ ಒಬ್ಬಾಕೆ ಭಿಕ್ಷುಕಿಗೆ ಆ ಧರ್ಮ ಪ್ರಜ್ಞೆ ಉಂಟು ಅಂತಾದರೆ, ನಾವು ದುಡಿದು ನಮ್ಮ ಮನೆಯಲ್ಲಿ ನೆಮ್ಮದಿಯಿಂದ ಊಟ ಮಾಡುವ ನಮಗೆ ಯಾವ ಮಟ್ಟಕ್ಕೆ ಧರ್ಮ ಪ್ರಜ್ಞೆ ಬೆಳೀಬೇಕು ಅಂತ ನಮ್ಮನ್ನು ನಾವು ಅರ್ಥೈಸಿಕೊಳ್ಳಬೇಕಲ್ಲ. ಆ ಕಾರಣಕ್ಕಾಗಿ ಹೇಳುವುದು, ಜೀವನದಲ್ಲಿ ದೇವರನ್ನು ನಂಬಿ ಮಕ್ಕಳಿಗೆ ದೇವರನ್ನು ನಂಬುವಂತೆ ಹೇಳಿ. ದೇವರನ್ನು ಯಾಕೆ ನಂಬಬೇಕು ಗೊತ್ತಾ? ಜಗತ್ತಿನಲ್ಲಿ ದೇವರು ಅಂತ ಒಂದು ಶಕ್ತಿ ಇದೆ. ನಿಮ್ಮ ಮನೆಗಳಲ್ಲಿ ನೀವು ಪೂಜೆ ಮಾಡ್ತೀರಿ, ಆ ದೇವರು ಏನು ಮಾಡ್ತಾರೆ? ಗಂಡ ಹೆಂಡತಿ ಮಕ್ಕಳು ಅಂತ ನಿಮ್ಮನ್ನು ಜೊತೆಗೆ ಇಡುತ್ತಾರೆ. ಇನ್ನೆಲ್ಲೋ ನಿಮ್ಮ ಮನೆಗಳಲ್ಲಿ ನಿಮ್ಮ ಅಣ್ಣ ತಮ್ಮಂದಿರ ಮನೆ ಅಂತ ಸೇರಿಕೊಂಡು ಯಾವುದೋ ಒಂದು ಹಿರಿಯರ ಮನೆಯಲ್ಲಿ ದೇವರನ್ನು ಪೂಜೆ ಮಾಡ್ತೀರಿ, ಆ ದೇವರು ನಿಮ್ಮ ಕುಟುಂಬದ ಮಂದಿಯನ್ನು ಜೊತೆಗಿಡುತ್ತಾರೆ. ಇಲ್ಲ, ನಮ್ಮ ಕುಲದೇವರು ಅಂತ ನೀವೊಂದು ದೇವಸ್ಥಾನಕ್ಕೆ ನಡ್ಕೊಳ್ಳುವವರಾದರೆ ನಿಮ್ಮ ಒಂದೊಂದು ಸಮುದಾಯದ ಜನವನ್ನು ಆ ದೇವರು ಆ ಜಾಗದಲ್ಲಿ ಒಟ್ಟು ಮಾಡುತ್ತಾರೆ. ಇಲ್ಲ, ನಮ್ಮ ಗ್ರಾಮ ದೇವರು ಅಂತ ನೀವು ನಡ್ಕೊಳ್ಳುವುದಕ್ಕೆ ಬಂದರೆ ಆ ಗ್ರಾಮದ ದೇವರು ಇಲ್ಲಿರುವ ಯಾರನ್ನೂ ಪ್ರಶ್ನೆ ಮಾಡದೆ ಎಲ್ಲರನ್ನು ಜೊತೆಗಿಟ್ಟು ಇಡೀ ಒಂದು ಊರಿನ ಜನ ಒಟ್ಟಾಗುವಂತೆ ಮಾಡುತ್ತಾರೆ. ಇವತ್ತಿಗೆ ಗಣೇಶೋತ್ಸವಕ್ಕೆ ಜೊತೆಯಾಗಿದ್ದೀರಲ್ಲ, ಇಲ್ಲಿ ನಿನ್ನ ಜಾತಿ ಯಾವುದು, ನಿನಗೆ ಪ್ರಾಯ ಎಷ್ಟು, ನಿನ್ನ ಹತ್ರ ಎಷ್ಟು ದುಡ್ಡಿದೆ, ಯಾರೂ ಕೇಳಿದವರಿಲ್ಲ. ಗಣೇಶನ ಸನ್ನಿಧಾನದಲ್ಲಿ ಜಾತಿ ಮತ ಸಂಪ್ರದಾಯಗಳನ್ನು ಮೀರಿ ಬನ್ನಿ ನಾವೆಲ್ಲ ಒಂದು ಅಂತ ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡೋಣ ಅಂತ ಹೊರಡುತ್ತೇವಲ್ಲ, ಇದು ಪ್ರಾಚೀನರು ದೇವರನ್ನು ನಮಗೆ ಕಟ್ಟಿಕೊಟ್ಟಂತಹ ದಾರಿ ಇದು. ಹಾಗಾಗಿ ಸಾಮರಸ್ಯಕ್ಕಾಗಿ, ಬದುಕಿನ ಕಷ್ಟವನ್ನು ಎದುರಿಸುವುದಕ್ಕಾಗಿ ಮಕ್ಕಳಿಗೆ ಹೇಳಿ, ಯಾರು ಕೈ ಬಿಟ್ಟರು ದೇವರು ಕೈ ಬಿಡುವುದಿಲ್ಲ ಮಗ, ದೇವರನ್ನು ನಂಬುವಂತ ಮಕ್ಕಳಿಗೆ ಹೇಳಿ. ಆ ದೇವರ ಅನುಗ್ರಹದ ಛತ್ರದ ಅಡಿಯಲ್ಲಿ ನಾವು ಜೊತೆಯಾಗಿ ಬದುಕುವುದಕ್ಕೆ ಪ್ರಯತ್ನ ಪಡಬೇಕು. ಒಂದು ಸುಂದರವಾದ ಕಥೆ ಇದೆ. ಒಬ್ಬಾತ ದೇವಿಯನ್ನು ತುಂಬ ಪೂಜೆ ಮಾಡುತ್ತಿದ್ದಂತೆ, ತುಂಬ ಪೂಜೆ ಮಾಡುತ್ತಿದ್ದ. ಅವನೇನು ಮಾಡ್ತಾನೆ, ಒಂದು ದಿವಸ ಏನೋ ಕಷ್ಟ ಬಂತು ಅಂತ ದೇವರ ಮುಂಭಾಗದಲ್ಲಿ ಹೋಗಿ ಹೇಳಿದ್ದಂತೆ, ಅಮ್ಮ ನಾನು ನಿನ್ನನ್ನು ತುಂಬ ಪೂಜೆ ಮಾಡ್ತಾ ಇದ್ದೇನೆ, ನನ್ನ ತುಂಬ ಕಷ್ಟ ಬಂದಿದೆ ಅಮ್ಮ, ನೀನು ನನ್ನ ಜೊತೆ ಯಾಕೆ ಬರಲಿಲ್ಲ? ದೇವಿ ಹೇಳದಂತೆ, ಅಯ್ಯೋ ನಾನು ನಿನ್ನ ಜೊತೆಗಿದ್ದೇನಲ್ಲಪ್ಪ, ನಿನ್ನ ಜೊತೆ ಬಂದಿದ್ದೇನೆ ನಾನು. ಏನು ಸಾಕ್ಷಿ ಇದೆ ಅಮ್ಮ ನೀನು ಬಂದಿದ್ದೀ ಅನ್ನೋದಕ್ಕೆ? ದೇವಿ ಹೇಳದಂತೆ, ಸರಿ ನೀನು ಸಾಕ್ಷಿ ಬೇಕಲ್ಲ, ನಾಳೆಯಿಂದ ನೀನು ಹೋಗ್ತಾ ಇರು, ಹಿಂಬದಿ ನನ್ನ ಹೆಜ್ಜೆ ಇರುತ್ತದೆ ಅಂತ ದೇವಿ ಹೇಳದಂತೆ. ಬಹಳ ಸಂತೋಷ ಆಯಿತು. ಇವ್ನು 4 ಹೆಜ್ಜೆ ಹಿಂತಿರುಗಿ ನೋಡುತ್ತಾನೆ, ಮತ್ತೆರಡು ಹೆಜ್ಜೆಗಳು ಹೆಚ್ಚಿವೆ, ನನ್ನ ಹೆಜ್ಜೆ ಜೊತೆಗೆ ದೇವಿಯ ಹೆಜ್ಜೆ ಇದೆ, ದೇವಿ ನನ್ನ ಜೊತೆಗಿದ್ದಾಳೆ ಅಂತ ತುಂಬ ಖುಷಿ ಪಡ್ತಾನೆ ಅವನು. ಹೀಗೆ ಸ್ವಲ್ಪ ದಿವಸ ಕಳೀತು. ಒಂದು ದಿವಸ ತಾಳಲಾರದ ಕಷ್ಟ ಬಂತವನಿಗೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಹಿಂತಿರುಗಿ ನೋಡುತ್ತಾನೆ, ಇವನಿಟ್ಟ 2 ಹೆಜ್ಜೆ ಇದೆ, ಮತ್ತೆ ಬೇರೆ ಹೆಜ್ಜೆ ಕಾಣಿಸ್ತಾ ಇಲ್ಲ. ತುಂಬ ನೋವಾಯಿತು. ಮತ್ತೆ ದೇವಸ್ಥಾನಕ್ಕೆ ಓಡದ, ದೇವಿಯ ಮುಂಭಾಗದಲ್ಲಿ ನಿಂತು ಹೇಳಿದ, ಅಮ್ಮ ನೀನು ಹೇಳಿದೆ ಹೆಜ್ಜೆಗಳು ಹೆಚ್ಚಿರ್ತವೆ ಅಂತ ಹೇಳಿದ್ದೀಯಾ, ಹೆಜ್ಜೆಗಳಿಲ್ವಮ್ಮ ಕಡಿಮೆ ಇದೆ, ಇವತ್ತು ಕಷ್ಟದಲ್ಲಿರುವಾಗ ಯಾಕೆ ನನ್ನ ಕೈ ಬಿಟ್ಟೆ ಅಂತ ಅವಳ ಮುಂದೆ ಅಳುವುದಕ್ಕೆ ಆರಂಭ ಮಾಡಿದಾಗ ದೇವಿ ಹೇಳಿದ್ಲಂತೆ, ಮಗು ಹೆಜ್ಜೆ ಗುರುತು ಕಡಿಮೆ ಇದ್ದದ್ದು ಹೌದು ಮಗ,
ಆದರೆ ಅಲ್ಲಿ ಕಾಣಿಸ್ತಾ ಇದ್ದ ಹೆಜ್ಜೆ ಅದು ನಿನ್ನ ಹೆಜ್ಜೆ ಅಲ್ಲ, ಅದು ನನ್ನ ಹೆಜ್ಜೆ. ಹಾಗಿದ್ರೆ ನಿನ್ನ ಹೆಜ್ಜೆ ಯಾಕಿರಲಿಲ್ಲ ಗೊತ್ತಾ? ನೀನು ತುಂಬ ಕಷ್ಟದಲ್ಲಿದ್ದೀಯ ಅನ್ನೋ ಕಾರಣಕ್ಕೆ ನಿನ್ನ ನಾನು ಎತ್ತಿಕೊಂಡಿದ್ದೆ ಮಗ ಅಂತ ದೇವರು ಹೇಳಿದರಂತೆ. ನೆನಪಿಟ್ಟುಕೊಳ್ಳಿ, ಜೀವನದಲ್ಲಿ ಯಾವಾಗ ದೇವರನ್ನು ನೀವು ನಂಬುತ್ತೀರಿ, ಕಾಣದ ಕೈ ನಿಮ್ಮನ್ನು ಸಲಹುತ್ತದೆ. ಇಲ್ಲಿ ಅನೇಕ ಜನ ತಾಯಂದಿರಿದ್ದೀರಿ, ನಿಮ್ಮ ಮಕ್ಕಳು ಬೆಳೆದು ದೊಡ್ಡವರಾಗುತ್ತಾರೆ, ನಾಳೆ ಕಲಿತು ಯಾವುದೋ ಊರಿಗೆ ಉದ್ಯೋಗಕ್ಕೆ ಹೋಗುತ್ತಾರೆ. ನೀವು ಹೊರಟು ನಿಂತಾಗ ಹೇಳುವ ಮಾತೇನು? ಮಗ ಅಮೆರಿಕಾದವರೆಗೆ ನಾನು ಬರುತ್ತೇನೆ ಅಂತ ನೀವು ಹೇಳೋ ಹಾಗಿಲ್ಲ. ಮಗ ಹೊರಟು ನಿಂತಿದ್ದೀಯಾ, ದೇವರು ಒಳ್ಳೇದು ಮಾಡ್ತಾರೆ, ದೇವರು ಕಾಪಾಡ್ತಾರೆ ಅಂತ ಆಶೀರ್ವಾದ ಮಾಡಿ ಕಳಿಸ್ತೀರಲ್ಲ, ನಿಮ್ಮ ಆ ನಂಬಿಕೆಯೇ ಮಗುವಿನ ಆತ್ಮವಿಶ್ವಾಸಕ್ಕೆ ಮೂಲ ಕಾರಣ ಆಗುತ್ತದೆ. ಆದ್ದರಿಂದ ನಿಮ್ಮ ಮಕ್ಕಳಿಗೆ ಹೇಳಿ, ಮಗ ದೇವರು ಕಾಪಾಡ್ತಾರೆ. ಮಾತ್ರ ಅಲ್ಲ, ನಮ್ಮಲ್ಲಿ ಎಷ್ಟು ಚೆನ್ನಾಗಿದೆ, ನಮ್ಮನ್ನು ಅನೇಕ ದೇವರನ್ನು ಪೂಜೆ ಮಾಡುವುದು ನಮ್ಮ ಹುಚ್ಚಲ್ಲ, ನಮ್ಮ ಭ್ರಮೆ ಅಲ್ಲ. ಅದು ಭಾರತದ ವಿಶೇಷತೆ. ಯಾಕೆ ಗೊತ್ತಾ? ಮಕ್ಕಳು ಜಾತ್ರೆಗೆ ಹೋಗ್ತಾರೆ, ಹೋದ್ಮೇಲೆ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕನ್ನಡಕ ಹಾಕಬೇಕು ಅಂತ ಅನ್ನಿಸ್ತದೆ ಅಲ್ಲ. ಈಗಿನ ಮಕ್ಕಳು ಬುಲ್ಡೋಸರ್ ಕೇಳ್ತಾರೆ, ಅದು ಬೇರೆ ವಿಷಯ. ಆದರೆ ಬಣ್ಣ ಬಣ್ಣದ ಕನ್ನಡಕ ಹಾಕ್ಕೊಳ್ತಾರೆ, ಹಾಕೊಂಡ ಮೇಲೆ ಮಕ್ಕಳೇ ಮಾತಾಡ್ಕೊಳ್ತಾರೆ, ಹಳದಿಯಾಗಿ ಕಾಣಿಸ್ತದೆ, ಕೆಂಪಾಗಿ ಕಾಣಿಸ್ತದೆ, ನೀಲಿಯಾಗಿ ಕಾಣಿಸ್ತದೆ, ಹಸಿರಾಗಿ ಕಾಣಿಸ್ತದೆ. ದೊಡ್ಡವರಾದ ನಮಗೆ ನಗು ಬರುತ್ತದೆ. ಯಾಕೆ ಅಂದರೆ ನಮಗೆ ಗೊತ್ತಿದೆ ಹೊರ ಜಗತ್ತು ಇರಬೇಕಾದ ಹಾಗೆ ಇದ್ದಿದೆ, ಮಗು ಹಾಕ್ಕೊಂಡ ಕನ್ನಡಕದ ಬಣ್ಣ ಬದಲಾಗಿದೆ. ಹಾಗೆ ಒಬ್ಬನೇ ದೇವರು ನಮ್ಮ ಭಾವನೆಗಳ ನಮ್ಮ ಭಕ್ತಿಯ ಕನ್ನಡಕ ಹಾಕ್ಕೊಂಡು ಅವನನ್ನು ಈಶ್ವರ, ಗಣಪತಿ, ಪಾರ್ವತಿ, ಶಿವ, ಅಲ್ಲಾಹು, ಯೇಸು ಹೀಗೆ ಬೇರೆ ಬೇರೆ ಹೆಸರುಗಳಿಂದ ನಾವು ಕರೆದೆವು. ಒಂದೇ ದಿವ್ಯ ಚೇತನವನ್ನು ನಾವು ಕರೆದದ್ದು. ಒಂದು ದೀಪವನ್ನು ಬೆಳಗಿ ಅದಕ್ಕೆ 100 ರಂಧ್ರಗಳಿರುವ ಪಾತ್ರೆಯನ್ನು ಬೋರಲು ಹಾಕಿ ನೀವು ಯಾವ ರಂಧ್ರದ ಮೂಲಕ ಕಂಡರೂ ಬೆಳಕು ಕಾಣುತ್ತದೆ. ಅಲ್ಲಿ 100 ಬೆಳಕುಗಳಿಲ್ಲ, ಇರುವ ದೀಪ ಒಂದೇ, ಆ 100 ರಂಧ್ರಗಳ ಮೂಲಕ ಅದು ಕಾಣಿಸ್ತದೆ. ಅಂದಮೇಲೆ ನಮ್ಮಲ್ಲಿ ಸಂಘರ್ಷ ಯಾಕೆ? ಅಂದಮೇಲೆ ನಿಮ್ಮ ಬಗ್ಗೆ ದ್ವೇಷ ಯಾಕೆ? ನಿಮ್ಮ ಧರ್ಮ ಕರ್ಮಾಚರಣೆಗಳಿಗೆ ನನ್ನಿಂದ ವಿರೋಧ ಯಾಕೆ? ಹಾಗಿದ್ರೆ ದೇವನೊಬ್ಬ ಇದ್ದಾನೆ ಅನ್ನುವ ನಂಬಿಕೆಯಲ್ಲಿ ಈ ಭಾರತದಲ್ಲಿ ಬದುಕುತ್ತೇವಾದರೆ ಮಕ್ಕಳಿಗೆ ಮೊದಲು ಹೇಳಿ, ಮಗ ನಿನ್ನ ನೋಡಿಕೊಳ್ಳುವುದಕ್ಕೆ ದೇವರಿದ್ದಾರೆ, ಈ ದಾರಿಯಲ್ಲಿ ಹೋಗು ಅಂತ ಹೇಳಬೇಕಾದ ದೊಡ್ಡ ಹೊಣೆಗಾರಿಕೆ ನಿಮ್ಮದ್ದು. ಹೆಚ್ಚು ವ್ಯತ್ಯಾಸ ಏನಿಲ್ಲ. ಅಲ್ಲಿ ದೇವಿಯನ್ನು ಪ್ರಾರ್ಥನೆ ಮಾಡಿದರೆ ಕಾಣದ ಕೈ ಆಸರೆಯಾಗುತ್ತದೆ, ಇಲ್ಲಿ ಕಾಣುವ ಕೈಗಳಾದ ನೀವು ಮಕ್ಕಳಿಗೆ ಆಸರೆಯಾಗಬೇಕು. ಬಂಧುಗಳೇ, ನಾವಿಷ್ಟೆಲ್ಲ ಮಾತನಾಡ್ತಾ ಬಂದದ್ದು ಯಾಕೆ ಅಂದರೆ, ಅಪ್ಪ ಅಮ್ಮ ಅಂದರೆ ಕಣ್ಣಿಗೆ ಕಾಣುವ ದೇವರು ಅಂತಾರೆ. ಯಾಕೆ ದೇವರು ಗೊತ್ತಾ? ಬಹುಶಃ ನಾನಿಲ್ಲಿ ಪ್ರತ್ಯೇಕ ಪ್ರಶ್ನೆಗಳನ್ನು ಕೇಳುವುದಿಲ್ಲ. ಇಲ್ಲಿ ಬೆಳೆದು ದೊಡ್ಡವರಾಗಿ ಕುಳಿತಂತಹ ತಾಯಂದಿರು ಯಾರಿದ್ದೀರಿ, ಹಿರಿಯರಿಗೂ ಯಾರಿದ್ದೀರಿ, ಮಹನೀಯರು, ನಿಮಗೆಲ್ಲ ನಿಮ್ಮ ತಾಯಿಯ ಕಷ್ಟ ಗೊತ್ತಿರಬಹುದು ಅಂತ ನಾನು ಭಾವಿಸ್ತೇನೆ. ನಾನಿವತ್ತು ಬರಬೇಕಿದ್ರೆ ಒಂದು ಯೋಚನೆ ಬಂತು. ಜಗತ್ತಿನಲ್ಲಿ ಕಣ್ಣು ಇದ್ದವರಿಗೆಲ್ಲ ದೃಷ್ಟಿ ಇಲ್ಲ ಬಂಧುಗಳೇ. ಕಣ್ಣು ಇದ್ದವರಿಗೆಲ್ಲ ದೃಷ್ಟಿ ಇಲ್ಲ, ಕಿವಿ ಇದ್ದವರಿಗೆಲ್ಲ ಶ್ರವಣ ಸಾಮರ್ಥ್ಯ ಇಲ್ಲ, ನಾಲಿಗೆ ಇದ್ದವರಿಗೆಲ್ಲ ಮಾತು ಅಂತ ಇಲ್ಲವಲ್ಲ. ಹಾಗಿದ್ದರೆ ದೇವರು ನಮಗೆಲ್ಲ ಸಾಮರ್ಥ್ಯ ಕೊಟ್ಟಿದ್ದಾರೆ ಅನ್ನುವುದರ ಅರ್ಥ ಏನು ಗೊತ್ತಾ? ದೇವರು ನಮ್ಮೊಳಗಿದ್ದು ಆ ಕೆಲಸವನ್ನು ಮಾಡಿಸ್ತಾನೆ ಅಂತ ಅರ್ಥ. ನಿಮಗೆಲ್ಲ ಸಾಧ್ಯ ಆದರೆ ನಮ್ಮ ಉಡುಪಿಯ ಹತ್ತಿರ ಸಿದ್ಧಾಪುರದ ಪಕ್ಕದಲ್ಲಿ ಒಂದು ಕಮಲಶಿಲೆ ಅಂತ ಒಂದು ದೇವಸ್ಥಾನ ಇದೆ. ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯ ಸನ್ನಿಧಾನ ಅದು. ನೀವು ಅಲ್ಲಿಗೆ ಬಂದರೆ ಅಲ್ಲಿ ಪಕ್ಕದಲ್ಲೊಂದು ಗುಹೆ ಇದೆ. ಆ ಗುಹೆಯ ಒಳಗೆ ನೀವು ಇಳಿದು ಹೋಗಬೇಕಲ್ಲಿ ಕರ್ಕೊಂಡು ಹೋಗುತ್ತಾರೆ. ಅವರು ಕರ್ಕೊಂಡು ಹೋಗಿ ಅರ್ಧ ದಾರಿಗೆ ಹೋದಾಗ ನೀವೆಲ್ಲ ಪಕ್ಕದಲ್ಲಿ ನಿಂತಿರ್ತೀರಿ, ನಿಮ್ಮ ಮೈ ತಾಗುವುದಿಲ್ಲ ಅನ್ನುವುದು ಬಿಟ್ಟರೆ ಒಂದು ಕಾಗದದ ಹಾಳೆಯಷ್ಟು ಅಂತರವೂ ಇಲ್ಲ, ಅಷ್ಟು ಹತ್ತಿರದಲ್ಲಿ ನೀವು ನಿಂತಿರ್ತೀರಿ. ಅವ್ರ ಒಳಗೆ ಕರ್ಕೊಂಡು ಅವರು ಲೈಟ್ ಆಫ್ ಮಾಡ್ತಾರೆ, ನಿಮಗೆ ಯಾರೂ ಕಾಣಿಸೋದಿಲ್ಲ. ಪಕ್ಕದಲ್ಲಿ ನಿಂತವರ ಉಸಿರಿನ ಗಾಳಿಯಿಂದ ನೀವು ಅರ್ಥೈಸಿಕೊಳ್ಳಬೇಕಷ್ಟೇ, ನನ್ನ ಪಕ್ಕದಲ್ಲಿ ಒಬ್ಬ ಇದ್ದಾರೆ ಅಂತ. ಇಲ್ಲದಿದ್ದರೆ ನಿಮಗವ ಕಾಣಿಸುವುದಿಲ್ಲ. ಆಗ ಗುಹೆಯ ಒಳಗಿಂದ ಕರ್ಕೊಂಡೋದವನೊಂದು ಮಾತು ಹೇಳ್ತಾನೆ, ನೆನಪಿಟ್ಟುಕೊಳ್ಳಿ, ನಮಗೆ ಈಗ ಯಾರೂ ಕಾಣಿಸ್ತಾ ಇಲ್ಲ, ಆದರೆ ಕುರುಡರ ಬದುಕು ಜೀವನ ಹೀಗೆ ಪೂರ್ತಿ ಹೀಗೆಯೇ ಸಾಗುತ್ತದೆ, ಹಾಗಾಗಿ ನೇತ್ರದಾನ ಮಾಡಿ ಅಂತ ಅಲ್ಲಿ ಒಂದು ಸಂದೇಶವನ್ನು ಕೊಡ್ತಾನೆ. ಹಾಗಾಗಿ ಬದುಕಿನಲ್ಲಿ ನಮಗೆಲ್ಲವನ್ನೂ ದೇವರು ಚೆನ್ನಾಗಿ ಕೊಟ್ಟಾಗ ಅದನ್ನು ಒಳ್ಳೆಯದಕ್ಕಾಗಿ ನಾವು ಬಳಸಬೇಕು. ಹಾಗೆ ಮದುವೆಯಾದವರಿಗೆಲ್ಲ
ಅವಳೊಬ್ಬಾಕೆ ಹೆಣ್ಣು ಅನ್ನುವ ಕಾರಣಕ್ಕೆ ಅವಳಿಗೆ ಮಕ್ಕಳನ್ನು ಪಡೆಯುವ ಸೌಭಾಗ್ಯ ಇರ್ತದೆ ಅನ್ನುವುದು ಯಾವುದೂ ನಿರ್ಣಯ ಅಲ್ಲ ಜಗತ್ತಿನಲ್ಲಿ. ಇದ್ದಾಗ ಬೆಲೆ ತಿಳಿಯೋದಿಲ್ಲ. ಯೋಚನೆ ಮಾಡಿ, ನಿಮ್ಗೆ ಗೊತ್ತಿರಬಹುದು, ಇಲ್ಲಿ ಎಷ್ಟು ಜನರ ತಾಯಂದಿರು ದೇವರಿಗೆ ಹರಕೆ ಹೇಳಿ ನಿಮ್ಮನ್ನು ಪಡೆದಿದ್ದಾರೋ ಗೊತ್ತಿಲ್ಲ. ಯಾಕೆ? ನನ್ನ ಸಂತತಿಯನ್ನು ಬೆಳಗುವುದಕ್ಕೆ, ನನ್ನ ಮನಸ್ಸಿಗೆ ಸಂತೋಷ ಕೊಡುವುದಕ್ಕೆ ನನಗೊಂದು ಮಗು ಬೇಕು, ಪಡೆಯುವ ಭಾಗ್ಯ ಇಲ್ಲ ಅಂತ ಹೇಳ್ತಾರೆ. ದೇವರೇ, ನನಗೊಂದು ಮಗು ಹುಟ್ಟಿದರೆ ನಿನಗಿಂಥದ್ದೊಂದು ಸೇವೆ ಮಾಡುತ್ತೇನೆ ಅಂತ ದೇವರಿಗೆ ಹರಕೆ ಹೇಳಿ ಮಗುವನ್ನು ಪಡೆಯುವಂತಹ ತಾಯಂದಿರಿದ್ದಾರೆ. ಹಾಗಿದ್ರೆ ಆ ಪ್ರೀತಿಯನ್ನು ಕೊಟ್ಟು ಪಡೆದ ಅಮ್ಮನಿಗೆ ನಾವು ಕೃತಜ್ಞರಾಗಬೇಕಾದ ಬಗೆ ಹೇಗೆ? ಅಷ್ಟು ಪ್ರೀತಿಯಿಂದ ನಮ್ಮನ್ನು ದೇವರಲ್ಲಿ ಬೇಡಿ ಪಡೆದ ಅಮ್ಮನ ಜೊತೆ ನಾವು ನಡೆಯಬೇಕಾದ ದಾರಿ ಹೇಗೆ? ಯೋಚನೆ ಮಾಡಬೇಕಾದ ಬಗೆ ಹೇಗೆ? ಗೊತ್ತಿರಲಿ ನಿಮಗೆ. ಒಬ್ಬಾಕೆ ತಾಯಿ ಗರ್ಭದಲ್ಲಿ ಮಗುವನ್ನು ಧರಿಸಿ ಆಕೆ ಹಡದ ಮೇಲೆ ಸಹಜವಾಗಿ ಆಕೆ ಹೊಟ್ಟೆಯ ಮೇಲೆ ಗೀರುಗಳು ಕಾಣಿಸ್ತವೆ. ಒಂದು ಮಗು ಕೇಳುತ್ತಂತೆ, ಅಮ್ಮ ನಿನ್ನ ಹೊಟ್ಟೆಯಲ್ಲಿ ಅದೇನು ಗೆರೆ ಗೆರೆ ಇದೆಯಲ್ಲ? ಅಮ್ಮ ಹೇಳ್ತಾಳಂತೆ, ಮಗು ಬೇರೇನಿಲ್ಲಪ್ಪ, ಅದು ನೀನು ಬರೆದ ಚಿತ್ತಾರ ಅಂತಾಳಂತೆ ತಾಯಿ. ಯೋಚನೆ ಮಾಡಿ, ತನ್ನ ಹೊಟ್ಟೆಯೊಳಗೆ ಮಗುವನ್ನು ಹೊತ್ತು ಸಂಕಟಪಟ್ಟು ಮಗುವನ್ನು ಪಡೆದು ಮಗುವನ್ನು ಬೆಳೆಸಿದಾಗ ನನಗೇನು ಅಸಹ್ಯ ಅನ್ನಿಸ್ತು ಅಂತ ಅಮ್ಮ ಹೇಳಲಿಲ್ಲ. ಮಗು ಅದು ನೀನು ಬರೆದ ಚಿತ್ತಾರ ಅಂತ ಮಗುವಿನ ಕಾರಣದಲ್ಲಿ ತನ್ನ ದೇಹದಲ್ಲಿ ಮೂಡಬಹುದಾದ ಗುರುತನ್ನು ಮಗು ಬರೆದ ಚಿತ್ತಾರ ಅಂತ ಭಾವಿಸುವ ಅಮ್ಮನಿಗೆ ನಾವು ಎಷ್ಟು ನಿಷ್ಠರಾಗಿ ನಡೆದಿದ್ದೇವೆ ಅಂತ ಒಂದು ಕ್ಷಣ ಯೋಚಿಸಬೇಕಲ್ಲ. ಮಾತ್ರ ಅಲ್ಲ, ನಿನ್ನೆ ಒಂದು ಕಾಲೇಜಿಗೆ ಹೋಗಿ ಮಕ್ಕಳ ಜೊತೆ ಮಾತಾಡಬೇಕಿದ್ರೆ ನಾನು ಒಂದು ಪ್ರಶ್ನೆ ಕೇಳಿದೆ. ಮಕ್ಕಳೇ, ಜೀವನದಲ್ಲಿ ನೀವು ಹುಟ್ಟಿ ದೊಡ್ಡವರಾಗ್ತಾ ಬರಬೇಕಿದ್ರೆ ನಿಮ್ಮನ್ನು ತುಂಬ ಜನ ಮಾತನಾಡಿಸ್ತಾರೆ. ನಿಮ್ಮನ್ನು ಹುಟ್ಟಬೇಕಿದ್ರೆ ಮೊದಲು ಮಾತಾಡಿಸಿದವರು ಯಾರು ಅಂತ ಕೇಳಿದೆ. ಪುಟ್ಟ ಹುಡುಗನ ಹೇಳ್ದ, ಅಮ್ಮ ಮಾತಾಡಿಸಿದ್ರು ಅಂದ. ಸ್ಟೇಜಿಗೆ ಕರೆದವನು ಬಾ ಅಂತ. ನಿನ್ನ ಹತ್ರ ಏನು ಮಾತಾಡಿದ್ರು ಅಂತ ಕೇಳಿದೆ. ನಂಬ್ತೀರಾ ನೀವು? 6ನೇ ಕ್ಲಾಸ್ನ ಹುಡುಗ ಹೇಳ್ತಾನೆ, ಸರ್ ಅವ್ರು ಏನು ಮಾತಾಡಿದ್ದಾರೆ ಅಂತ ಗೊತ್ತಿಲ್ಲ ಸರ್, ನನಗೆ ಮಾತಾಡಿದ್ದಾರೆ ಅಂತ ಗೊತ್ತು, ಅದನ್ನು ನಾನು ನಿಮ್ಗೆ ಹೇಗೆ ಹೇಳಲಿ ಅಂತ ಕೇಳ್ದ. ನನ್ನ ಖುಷಿ ಅನ್ನಿಸಿದ್ದೇನು ಅಂದರೆ, ಆವಾಗ ಮಕ್ಕಳ ಹತ್ರ ಹೇಳಿದೆ ನಾನು, ನಾವೆಲ್ಲ ಪುಟ್ಟ ಮಗುವಾಗಿ ಅಮ್ಮನ ಹೊಟ್ಟೆಯೊಳಗಿರಬೇಕಿದ್ರೆ ನಮ್ಮ ಹೊಟ್ಟೆಯ ಒಳಗೆ ನಮ್ಮ ಚಲನವಲನಗಳನ್ನು ಗಮನಿಸ್ತಿದ್ದ ಅಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಟು ಹೇಳ್ತಾಳೆ, ಮಗ ತಂಟೆ ಮಾಡಬೇಡವೋ, ಸುಮ್ಮನಿರೋ ಅಂತ ನಮ್ಮನ್ನು ಮಾತಾಡಿಸ್ತಾಳಲ್ಲ. ಯಾರು ಮಾತಾಡಿಸಿದ್ರು ನಮ್ಮನ್ನು? ಅದಕ್ಕೆ ಅಮ್ಮನನ್ನು ದೇವರು ಅಂತ ಹೇಳೋದು. ಬಹಳ ಸುಂದರವಾದ ಒಂದು ಮಾತಿದೆ. ಭೀಷ್ಮರನ್ನ ಹೊಡಿಬೇಕು ಅಂತ ಕೃಷ್ಣ ಚಕ್ರ ಹಿಡಿದು ಬರುವಾಗ ಭೀಷ್ಮರು ಹೇಳಿದ್ರಂತೆ, ಭಗವಂತ ನೀನು ಚಕ್ರ ಹಿಡಿಬೇಕು ನನ್ನ ವಿರುದ್ಧ, ನೀನು ಕೊಲ್ಲಬೇಕು ನನ್ನನ್ನು, ಬಾ ಕೃಷ್ಣ ಹೊಡಿ ಚಕ್ರದಿಂದ ನನಗೆ. ಯಾಕೆ ಗೊತ್ತಾ? ನಾನು ಇವತ್ತು ಹೊಡಿ ದೊಡ್ಡ ಆಶ್ಚರ್ಯ ಅಲ್ವಪ್ಪ, ನಾನು ಅಮ್ಮನ ಹೊಟ್ಟೆಯ ಒಳಗಿರಬೇಕಾದಾಗ ನನ್ನ ಕಾಪಾಡಿದ ನೀನು, ನನ್ನನ್ನು ಈಗ ಕೊಲ್ಲುವ ಅಧಿಕಾರ ನಿನಗಿದೆ, ಬಾ ಅಂತ ಭೀಷ್ಮಾಚಾರ್ಯ ಕೃಷ್ಣನ್ ಕರೆದ್ರಂತೆ. ಹಾಗಾಗಿ ಹೊಟ್ಟೆಯ ಒಳಗಿರುವಾಗ ನಮ್ಮನ್ನು ಮಾತನಾಡಿಸಿದ, ನಮ್ಮನ್ನು ಅರ್ಥೈಸಿಕೊಂಡ ನಮ್ಮ ಅಮ್ಮನಿಗೆ ನಾವೇನು ಕೊಟ್ಟೆವು ಅಂತ ಯೋಚನೆ ಮಾಡಿದರೆ ನೀವು ದೊಡ್ಡ ಉಡುಗೊರೆ ಕೊಡಬೇಕಾದದ್ದಿಲ್ಲ. ಪ್ರೀತಿ ಅನ್ನುವಂತಹ ಒಂದೇ ಒಂದು ಉಡುಗೊರೆಯನ್ನು ನಿಮ್ಮ ಅಮ್ಮನಿಗೆ ಕೊಟ್ಟಿರಾದರೆ ಅಮ್ಮ ಸಂತೋಷ ಪಡುತ್ತಾಳೆ. ಅಮ್ಮನ ಆಶೀರ್ವಾದ ನಮ್ಮ ಬದುಕಿಗೆ ಬೆಳಕಾಗುತ್ತದೆ. ನಾನು ಬಹಳ ಬಾರಿ ಹತ್ತು ಬಿಟ್ಟಿದ್ದೇನೆ ಅಮ್ಮಂದಿರ ಕಥೆಯನ್ನು ಕೇಳಿ. ನನ್ನ ಪ್ರಚಾರಕ್ಕಾಗಿ ಹೇಳ್ತಿಲ್ಲ, ದಯವಿಟ್ಟು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ, ನೀವು ದಾಮೋದರ ಶರ್ಮಾ ಅಂತ ಹೆಸರು ಟೈಪ್ ಮಾಡಿದ್ರೆ ಅಲ್ಲೊಂದು ಮಾತೃವಂದನದ ವಿಡಿಯೋ ಬರ್ತದೆ, ಅದನ್ನು ಕೇಳಿಸ್ಕೊಳ್ಳಿ. ಯಾಕೆ ಈ ಮಾತು ಗೊತ್ತೇನು? ಪಕ್ಕದ ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ನಾವು. ಹೋಗಿ ಊಟ ಮಾಡಬೇಕು ಅಂತ ಕೂತು ಮೊಸರು ತಂದಿಟ್ರು. ಒಂದು ಚಮಚ ಅಷ್ಟೇ ಮೊಸರು ತೆಗೆದು ಉಳಿದದ್ದು ಪಕ್ಕಕ್ಕಿಟ್ಟು ಚಮಚ ಬದಿಗಿಟ್ಟು ಕೂತಿದ್ದೆವು. ನಾವು ಹೇಳಬೇಕಿದ್ರೆ ಒಬ್ಬಾಕೆ ತಾಯಿ ಬಂದು ಕೇಳ್ತಾಳೆ, ಸ್ವಾಮಿ ಅದು ಬೇಡವಾ ಅಂದು. ಬೇಡ ಅಂದೆ. ಪಕ್ಕನೆ ಎತ್ಕೊಂಡು ಒಳಗೆ ಓಡ್ತಾಳೆ ಅವಳು. ಯಾಕೆ? ಅದನ್ನೇನು ಜಾಗ್ರತೆ ಮಾಡಿಟ್ಟು ಹೋಟೆಲ್ನ ಓನರ್ಗೆ 50 ರೂಪಾಯಿ 20 ರೂಪಾಯಿ ಸಿಗುವ ಹಾಗೆ ಮಾಡ್ತೇನೆ ಅನ್ನೋ ಕಾರಣಕ್ಕಲ್ಲ. ತಾನು ಆ ಹೋಟೆಲಲ್ಲಿ ದುಡಿತಾ ಇರುವುದು ತನ್ನ ಜೀವನವನ್ನು ಸಾಗಿಸುವುದಕ್ಕೆ, ತನ್ನ ಮಗುವಿಗೆ ಭವಿಷ್ಯತನ್ನು ಕಟ್ಟುವುದಕ್ಕೆ. ಇವರು ವ್ಯರ್ಥ ಮಾಡ್ತಿದ್ದಾರೆ. ಅದನ್ನು ಜಾಗ್ರತೆಯಾಗಿಟ್ಟರೆ ಒಂದೋ ಅವಳು ತಿಂತಾಳೆ, ಅಲ್ಲ ಅಂದರೆ ಮನೆಯಲ್ಲಿರೋ ಮಗುವಿಗೆ ಅಂತ ತಗೊಂಡೋಗಿ ಕೊಡ್ತಾಳೆ. ಎಷ್ಟು ಜನಕ್ಕೆ ಗೊತ್ತಿದೆ ಈ ಕಥೆ? ನೆನಪಿಟ್ಟುಕೊಳ್ಳಿ. ಸಮಾಜದಲ್ಲಿ
ನಮ್ಮ ಕಣ್ಣ ಮುಂದೆ ಒಬ್ಬರು ಕೈ ಚಾಚುತ್ತಾರೆ ಅಂದರೆ ಅವರು ಅಯೋಗ್ಯರಲ್ಲ. ಅಯೋಗ್ಯರಲ್ಲ. ಕಾಲ ಯಾರನ್ನು ಹೇಗೂ ಬದಲಿಸಬಹುದು. ಯಾಕೆ? ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರ ರತ್ನಸಿಂಹಾಸನವನ್ನೇರಿ ಪಟ್ಟಾಭಿಷಿಕ್ತನಾಗಬೇಕಾದಂತಹ ಅಯೋಧ್ಯೆಯ ಒಡೆಯ ರಾಮಚಂದ್ರ ಯಾರದೋ ಕುತಂತ್ರಕ್ಕೆ ಒಳಗಾಗಿ ಕಾಡನ್ನು ಸೇರಬೇಕಾಗಿ ಬಂತಲ್ಲ. ಭಗವಂತನೇ ಮಾನವನಾಗಿ ಅವತಾರವೆತ್ತಿದಾಗ ಇಂಥ ಕಷ್ಟ ಬರಬಹುದಾದರೆ ಹುಲು ಮಾನವರಾದಂತಹ ನಮ್ಮ ಬದುಕಿನ ಕಥೆ ಏನು? ಬದುಕಿನಲ್ಲಿ ಸತ್ಯವನ್ನೇ ವ್ರತವಾಗಿ ಸ್ವೀಕರಿದ ಹರಿಶ್ಚಂದ್ರ ರಾಜನಾಗಿ ವಿಜೃಂಭಿಸಬೇಕಾದವನು ಮಸಣದ ಬಂಡೆಯ ಮೇಲೆ ಕೂತ್ಕೊಳ್ಬೇಕಾದ ಪರಿಸ್ಥಿತಿ ಬಂತಲ್ಲ. ಹಾಗಿದ್ರೆ ಒಂದು ದಿನದ ಜೀವನಕ್ಕೆ 1000 ಸುಳ್ಳು ಹೇಳುವ ನಮ್ಮಂಥವರ ಕಥೆ ಏನು? ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.